ಬೋಳಿ ಮನೆಪ್ಪ ಅಂತೇಳಿ ಅವ್ರು ಕರೆಸ್ಕೊಳ್ಳೋದು. ಯಾಕಂದ್ರೆ ನೀವು ಕಳ್ತನ ಮಾಡುವಾಗ ದಬ್ಬಾಳಿಕೆ ಮಾಡಿ ಕಳ್ತನ ಮಾಡ್ತೀರಾ, ರೇಪ್ ಮಾಡುವಾಗ ದಬ್ಬಾಳಿಕೆ ಮಾಡಿ ರೇಪ್ ಮಾಡ್ತೀರಾ. ಆದ್ರೆ ನನ್ನ ಹತ್ರ ಅಧಿಕಾರ ಇದೆ, ನಿನ್ ಕೆಲಸ ಮಾಡ್ಕೊಂಡು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮಂಚಕ್ಕೆ ಕರ್ಕೊಳ್ಳೋದಿದೆಯಲ್ವಾ, ಇದು ವಂಚನೆ. ಶಾಶ್ವತವಾಗಿ ಪರಿಹಾರ ಅಂದ್ರೆ ಏನೋ ತಲೆ ನಾನು ಅಂತ ದುಡ್ಡು ಇಲ್ವೇ ಇಲ್ಲ ಅಥವಾ ದುಡ್ಡು ಮಾಡೋದಿಕ್ಕಾಗಲ್ಲ ಅನ್ನುವಂತ ವ್ಯಕ್ತಿ ಅಲ್ಲ. ಇವತ್ತಿಗೂ ದುಡ್ಡು ಮಾಡಬಹುದು. ರಾಮಲಿಂಗಾರೆಡ್ಡಿಯಿಂದ ನನಗೊಂದು ಅನ್ಯಾಯ ಆಗಿದೆ. ಇನ್ ಕೆಲವೊಂದು ಜಡ್ಜ್ಗಳು ನಿಜಕ್ಕೂ ಅವ್ರ ಜಡ್ಜ್ಗಳಾಗೋದಕ್ಕೆಲ್ಲ ಆಗಿಲ್ಲ. ತಗಲಾಕೊಳ್ಳೋದೇನು ತಗಲಾಕೊಂಡಿದ್ದಾರೆ, ತಲೆ ಹಿಡಿತಾ ಇದ್ದಾನೆ. ನಿಮಗಿಂತಲೂ ಅಸಹಾಯಕರಾದವರಿಗೆ, ನಿಮಗಿಂತಲೂ ಬಡವರಾದವರಿಗೆ, ನಿಮಗಿಂತಲೂ ದುರ್ಬಲರಾದವರಿಗೆ ಸಹಾಯ ಮಾಡಿ. ನಾನು ಅಲ್ಲೇ ನೋಡಿದೆ, ಎಲ್ಲ ನಮ್ಮ ಅಂಟ ಬಂದ್ರೆ ನ್ಯಾಯಾಂಗ ಮಾಡುವಂತ ದೇಶ ದ್ರೋಹ ತಪ್ಪು ಮಾಡಿರೋರು ದೊಡ್ಡ ದೊಡ್ಡದಾಗಿ ಬೆಳಿತಾನೆ ಇದ್ದಾರೆ. ನೀವು ಬಿಜೆಪಿನಾದ್ರೂ ಆಗಿರಿ, ಕಾಂಗ್ರೆಸ್ ಅವರಾದ್ರೂ ಆಗಿರಿ, ಆ ಪಕ್ಷದಲ್ಲಿ ಆ ಪಕ್ಷಕ್ಕೆ ಹಣ ತಗೊಂಡೋ ಹೆಂಡ ತಗೊಂಡೋ ಓಟ್ ಹಾಕೋರು ಅಥವಾ ಹಣ ಹೆಂಡ ಹಂಚೋರು, ಕುಕ್ಕರ್ ಲಿಕ್ಕರ್ ನಿಕ್ಕರ್ ಹಂಚೋರಾದ್ರೂ ಆಗಿರ್ಲಿ, ಲಂಚ ಕೊಡೋದನ್ನ ಮೊದಲು ನಿಲ್ಲಿಸ್ತಾ ಹೋಗಿ. ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೆಸರು ಹೇಳಿ, ರವಿಕೃಷ್ಣಾರೆಡ್ಡಿ ಅವರ ಹೆಸರು ಹೇಳಿ ನಿಮ್ ಕೆಲಸ ಮಾಡ್ಕೊಳ್ಳಿ. ನಮ್ಮ ಕಾರಣಕ್ಕಾಗಿ 100% ಭ್ರಷ್ಟಾಚಾರ ಒಂದು ಸ್ವಲ್ಪ ಕಡಿಮೆ. ಸತ್ಯ ಹರಿಶ್ಚಂದ್ರ, ರಾಮ, ಕೃಷ್ಣ, ಧರ್ಮರಾಯ ಈ ತರಹದ ಪ್ರೇರಣೆಗಳನ್ನ ಪಡ್ಕೊಂಡಿರೋದು. ಯಾವುದೇ ಕಾಲದಲ್ಲೂ ಸಂಪೂರ್ಣ 100% ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯವೇ ಇಲ್ಲ. ಸರ್ಕಾರಿ ಅಧಿಕಾರಿಗಳಲ್ಲಿ ಏನಾದ್ರೂ ಸಕಾರಾತ್ಮಕ ಪರಿವರ್ತನೆ ಬದಲಾವಣೆ ಬರ್ತಾ ಇದೆ ಅನ್ನೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೇ ಕಾರಣ. ನನ್ನ ಬದುಕಿನ ಸಾರ್ಥಕ್ಯ ಅಲ್ಲಿದೆ. ನಮಸ್ತೆ ಕರ್ನಾಟಕ. ತೇಜಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅರ್ಪಿಸುವ ದ ಡೆವಿಲ್ಸ್ ಅಡ್ವೊಕೇಟ್ ಶೋನ 10ನೇ ಎಪಿಸೋಡ್ ನಲ್ಲಿ ನನ್ನೊಂದಿಗಿದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಸ್ಥಾಪಕರು ಹಾಗೂ ಇವತ್ತಿಗೆ ಗೌರವಾಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈ ಕ್ಷಣದಲ್ಲಿ ಒಂದ್ ನಾನು ಹೇಳಲೇಬೇಕು. ಏನಕ್ಕೆ ಅಂದ್ರೆ, ನಾನು ಈ ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿ ಏನ್ ತುಂಬಾ ವರ್ಷಗಳಾಗಿಲ್ಲ, ಅಥವಾ ನನಗೇನ್ ತುಂಬಾ ಸಬ್ಸ್ಕ್ರೈಬರ್ಸ್ ಇಲ್ಲ. ಈ ಕ್ಷಣಕ್ಕೆ ನನ್ನಲ್ಲಿರುವಂತದ್ದು 1160 ಜನ. ಆದ್ರೆ ನಾನು ಈ ರೀತಿ ಒಂದು ಶೋ ಅನ್ನ ಮಾಡ್ತೀನಿ ಅಂತ ಹೇಳಿದಾಗ ನೀವು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಥವಾ ಹಿಂದೆ ಏನ್ ಮಾಡಿದೀರಾ, ಯಾರ ಜೊತೆ ಮಾಡಿದೀರಾ, ಅದೇನನ್ನು ಕೇಳಲಿಲ್ಲ. ಆಯ್ತು ಅಂತೇಳಿ ಒಂದೇ ಮಾತಿಗೆ ಒಪ್ಕೊಂಡ್ರೆ, ಆ ಕಾರಣಕ್ಕೆ ವಿಶೇಷವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನಾನು ಈಗ ತಾನೇ ರಾಪಿಡ್ ಫೈರ್ ರೌಂಡ್ ಅಲ್ಲೂ ಕೇಳಿದೆ, ರವಿಕೃಷ್ಣ ರೆಡ್ಡಿ ಅವರಿಗೆ ಹೋರಾಟ ಮಾಡುವಂತದ್ದು ಒಂದು ಶೋಕಿ ರಾಜಕಾರಣಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂತ. ನಿಜಾನ ಅದು? ನಾವು ಶೋಕಿ ಅನ್ನೋ ಹಾಗಿದ್ರೆ ಇಷ್ಟು ಕಷ್ಟ ಪಡೋದಿಲ್ಲ ಯಾರನ್ನು. ಓಕೆ. ಬೆವರ್ಸಿ ದಣಿಯುವುದು, ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಕೋರ್ಟ್ಗಳಿಗೆ ಅಲುದು, ಅವಮಾನವನ್ನ ಅನುಭವಿಸಿ, ಸೊ ಶೋಕಿ ಅನ್ನೋದು ಯಾವಾಗ ಒಂಥರ ಮಜಾ ಮಾಡೋದಿಕ್ಕಿರುವಾಗ. ಓಕೆ. ಸೊ ನಾವು ಮಾಡ್ತಾ ಇರೋದು ಒಂದು, ಈಗ ಸ್ವಾತಂತ್ರ್ಯ ಹೋರಾಟ ಒಂದು ಶೋಕಿನ. ಓಕೆ. ಈಗ ಎಷ್ಟೋ ಜನರಿಗೆ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತಾರೆ, ಅದೊಂದು ಶೋಕಿನ ಅಲ್ಲ. ಅದೊಂದು ಆತ್ಮದ ಕರೆ ಎಷ್ಟೋ ಜನರಿಗೆ, ಬಹುತೇಕರಿಗೆ. ರಾಜಕಾರಣದಲ್ಲಿ ನೀವು ಬೆಳಿಲಿಕ್ಕೆ ಬೇರೆ ಯಾವ್ದು ನಿಮಗೆ ವೆಪನ್ ಇರ್ಲಿಲ್ಲ, ಆ ಕಾರಣಕ್ಕೆ ಹೋರಾಟದ ಹೆಸರಲ್ಲಿ ನೀವು ರಾಜಕಾರಣವನ್ನ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ ಅಂತ ಜನರಿಗೆ ಅನ್ಸೋದು. ಅಲ್ಲ, ರಾಜಕಾರಣದಲ್ಲಿ ಬೆಳೆಯೋದಿಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ದುಡ್ಡು ಇಟ್ಕೊಂಡು ರಾಜಕಾರಣ ಮಾಡ್ಬೋದು. ನಾನು ಅಂತ ದುಡ್ಡು ಇಲ್ವೇ ಇಲ್ಲ ಅಥವಾ ದುಡ್ಡು ಮಾಡೋದಿಕ್ಕಾಗಲ್ಲ ಅನ್ನುವಂಥ ವ್ಯಕ್ತಿ ಅಲ್ಲ. ಇವತ್ತಿಗೂ ದುಡ್ಡು ಮಾಡಬಹುದು, ದುಡ್ಡು ಹೆಂಗ್ ಬೇಕಾದ್ರೂ ಮಾಡಬಹುದು. ಆದ್ರೆ ಆ ತರದ ರಾಜಕಾರಣ ಮಾಡಬಾರ್ದು. ಯಾಕಂದ್ರೆ ನನಗೆ ಪ್ರೇರಣೆ ಆಗಿರೋದು ಅಂತಹದ್ದು. ನಾವು ಪುರಾಣಗಳಲ್ಲಿ ಸತ್ಯ ಹರಿಶ್ಚಂದ್ರ, ರಾಮ, ಕೃಷ್ಣ, ಧರ್ಮರಾಯ ಈ ತರಹದ ಪ್ರೇರಣೆಗಳನ್ನ ಪಡ್ಕೊಂಡಿರೋದು. ಅದೇ ತರೀಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪ್ರೇರಣೆ. ಒಟ್ಟಾರೆಯಾಗಿ ಒಂದು ಸತ್ಯ, ನ್ಯಾಯ, ನೀತಿ, ಧರ್ಮ ಇದನ್ನ ಪ್ರತಿಪಾದಿಸುವಂತಹ ಅಥವಾ ಆತಹ ವ್ಯಕ್ತಿಗಳಿಂದ ಪ್ರೇರಣೆ ಪಡ್ಕೊಂಡಿರೋದ್ರಿಂದಾಗಿ ನನಗೆ ರಾಜಕಾರಣ ಅನ್ನುವಂಥದ್ದು ನನ್ನ ಹೃದಯದ ಕರೆ, ನನ್ನ ಆತ್ಮದ ಕರೆ, ನನ್ನ ಬದುಕಿನ ಸಾರ್ಥಕ್ಯ ಅಲ್ಲಿದೆ. ಯಾಕಂದ್ರೆ ಇವತ್ತು ಅಗತ್ಯ ಇದೆ ಅನ್ನೋ ಕಾರಣಕ್ಕಾಗಿ ನನ್ ರಾಜಕಾರಣ ಬರೋದು ಅಂತ ಮೊದ್ಲಿಂದಾನು, ಚಿಕ್ಕವನಿಂದಾನು ಈ ಸಮಾಜದಲ್ಲಿ ನನ್ನ ಕೈಲಾದ್ ಮಾಡ್ಬೇಕು ಅಂತಿದ್ದೆ ಹೊರತು ಆದ್ರೆ ಬರ್ಲೇಬೇಕಾದಂತ ದರ್ದೇನಿರ್ಲಿಲ್ಲ. ಆದ್ರೆ ಕಳೆದ 30-40 ವರ್ಷಗಳಲ್ಲಿ ದೇಶದ ಪರಿಸ್ಥಿತಿ ಕೆಡ್ತಾ ಬಂದಿರೋದನ್ನ ನೋಡಿ, ಇಲ್ಲ ಈ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬ ಅಂತ ಇರೋದು ಅಗತ್ಯ ಏನಿಲ್ಲ, ಸಾಕು ನಮ್ಗಿರೋದ್ರಲ್ಲಿ ನಾನೇನಾದ್ರೂ ಇಲ್ಲೊಂದು ಸಕಾರಾತ್ಮಕ ಬದಲಾವಣೆ ಮಾಡ್ಬೇಕು ಅಂತ ಬಂದಿರೋದು. ಹಾಗಾಗಿಯೇ ಇವತ್ತು ನಾನು ಮಾಡ್ತಾ ಇರೋ ಕೆಲಸದಲ್ಲಿ ನಂಗೆ ತುಂಬಾ ತೃಪ್ತಿ ಇದೆ, ಸಂತೋಷ ಇದೆ. ನೀವು ರಾಜಕೀಯ ಅನ್ನೋ ಹಾಗಿದ್ರೆ ಏನಿದೆ ಇವತ್ತು ನಮ್ಗೆ? ಯಾವ ರಾಜಕೀಯ ಅಧಿಕಾರ ಇದೆ? ನಾವೇನು MLA ಆಗಿದೀವ, MP ಆಗಿದೀವ, ಮಿನಿಸ್ಟರ್ ಆಗಿದೀವ, ಅಥವಾ ಯಾವ ಒಂದು ಪಕ್ಷದಲ್ಲಿ ಆರಾಮಾಗಿ ಎಲ್ಲಾ ಸೌಲಭ್ಯಗಳು ಇರುವಂತಹ ಒಂದು ಕಚೇರಿನಲ್ಲಿ ಕೂತ್ಕೊಂಡು ಬೇರೆ ಬೇರೆ ತರದ ಡೀಲ್ ಮಾಡ್ತಾ ಇದೀವ? ಆದ್ರೆ ಇವತ್ತು ಕರ್ನಾಟಕದ ಅತ್ಯಂತ ಯಶಸ್ವಿ ರಾಜಕಾರಣಿ ನಾನು. ಇವತ್ತಿನ ಯಾವ ರಾಜಕಾರಣಿಯೂ ನನ್ನಷ್ಟು ಯಶಸ್ವಿ ಆಗಿಲ್ಲ. ಯಾಕಂದ್ರೆ ಅವ್ರು ಯಾರು ಸ್ಫೂರ್ತಿ ಪ್ರೇರಣೆ ಪಡ್ಕೊಂಡಿಲ್ಲ. ನನ್ನಿಂದ, ನಮ್ಮ ಕೆಲಸದಿಂದ ಇವತ್ತು ಲಕ್ಷಾಂತರ ಅಲ್ಲದೆ ಇದ್ರು 10,000 ಜನ ಒಂದು ಸ್ಫೂರ್ತಿ ಪ್ರೇರಣೆ ಇವ್ರು ಸರಿಯಾಗಿ ಮಾಡ್ತಾ ಇದಾರೆ, ನಾನು ಹಾಗೆ ಮಾಡ್ಬೇಕು ಅಂದ್ಕೊಂಡಿದಾರಲ್ವಾ. ಹಾಗಾಗಿ ಆ ಶೋಕಿ ಆಗಿದ್ದಿದ್ರೆ ಯಾರು ಪ್ರೇರಣೆ ಪಡ್ಕೊಳ್ತಾ ಇದ್ರು? ಇಲ್ಲಿವರೆಗೂ ಎಷ್ಟು ಹೋರಾಟಗಳನ್ನ ಮಾಡಿದ್ದೀರಾ ಅಂತ ಅನ್ಸುತ್ತಲ್ಲ? ಹೋರಾಟಗಳನ್ನ ಎಷ್ಟು ಮಾಡಿದೀವಿ ಅಂತ ಹೇಳೋದಿಕ್ಕಾಗೋದಿಲ್ಲ. ಆದ್ರೆ KPSC ಹಗರಣ ಇರ್ಬೋದು, ಕಸದ ವಿಚಾರ ಇರಬಹುದು, ಸರ್ಕಾರಿ ಕಚೇರಿಗಳಲ್ಲಿರುವಂತಹ ಅವ್ಯವಸ್ಥೆ ಕುರಿತಾಗಿ ಲಂಚಮುಕ್ತ ಕರ್ನಾಟಕ ಅಭಿಯಾನ ಇರ್ಬೋದು, ರೈತರ ಪರ ಹೋರಾಟ, ವಿದ್ಯಾರ್ಥಿಗಳ ಪರವಾಗಿ ನಿರುದ್ಯೋಗದ ವಿರುದ್ಧವಾಗಿ ಹೋರಾಟ, 10 ಹೋರಾಟಗಳನ್ನ, ವಿಶೇಷವಾಗಿ ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆ ಇದ್ರ ವಿರುದ್ಧ ನಾವು ಜಾಸ್ತಿ ಮಾತಾಡ್ಕೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ಇಷ್ಟು ಹೋರಾಟಗಳನ್ನ ಮಾಡಿದ್ದೀರಿ. ಯಾವ್ದಾದ್ರು ಒಂದು ಹೋರಾಟದಲ್ಲಿ ಕೊನೆವರೆಗೂ ನಿಂತು
ಆ ಹೋರಾಟ ಗೆಲ್ಲುವಂತೆ ಮಾಡಿದ್ದೀರಾ? ಯಾವ್ದೋ ಒಂದು ದಿನ ಎರಡು ದಿನ ಹೋರಾಟ ಸುಮ್ಮನೆ ಕೊಟ್ರೆ ವಾಪಸ್ ಬರ್ತಾರೆ. ಉದಾಹರಣೆಗೆ ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಅಂತ ಮಾಡಿದ್ವಿ. ನಾವ್ ಅದನ್ನ ಮಾಡೋದಿಕ್ ಮೊದಲು ಸರ್ಕಾರಿ ಕಚೇರಿಗೆ ನೀವು ಯಾವ್ದಾದ್ರು ಹೋದ್ರೆ ಚೇರಲ್ಲಿ ಕೂತಿರೋರು ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇರ್ಲಿಲ್ಲ. ಓಕೆ. ಅಲ್ಲಿ ದಲ್ಲಾಳಿಗಳು ಯಾರು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಅವ್ನು ಯಾವ ಕೆಲ್ಸಕ್ಕೆ ಅವ್ನು ಸರ್ವಿಸ್ ಪ್ರೊವೈಡ್ ಮಾಡ್ತಾನೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯದಲ್ಲಿ 225 ತಾಲೂಕುಗಳೇನೋ ಇದೆ. ಅದರಲ್ಲಿ 170-180 ತಾಲೂಕು ಆಫೀಸ್ಗಳಿಗೆ ಖುದ್ದು ನಾನೇ ಭೇಟಿ ಮಾಡಿದ್ದೀನಿ. ಬೆಂಗಳೂರಲ್ಲಿ ಒಂದು 50-60 BBMP ಕಚೇರಿಗಳಿಗೆ, ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಏನಿಲ್ಲ ಅಂದ್ರೂ ಒಂದು 400 ತನಕ ಸರ್ಕಾರಿ ಕಚೇರಿಗಳಿಗೆ ಇವತ್ತು ನಾನು ರಾಜ್ಯಾದ್ಯಂತ ಭೇಟಿ ಮಾಡಿದ್ದೀನಿ. ಅದರಿಂದಾಗಿ 3 ಚೀಫ್ ಸೆಕ್ರೆಟರಿಗಳನ್ನ ಭೇಟಿ ಮಾಡಿದ್ವಿ. ಪ್ರತಿ ಕಚೇರಿಗೆ ಹೋದಾಗಲೂ ಒಂದು ಚೆಕ್ ಲಿಸ್ಟ್ ಇಟ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಎಲ್ಲಾ ಮಾಹಿತಿಗಳು ಹಾಕಿದಾರಾ, ID ಕಾರ್ಡ್ ಹಾಕಿದಾರಾ, ಅವ್ರ ನೇಮ್ ಪ್ಲೇಟ್ ಇದೆಯಾ, ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ, ACBದು ಅಥವಾ ಲೋಕಾಯುಕ್ತದ್ದು ಮಾಹಿತಿ ಇದೆಯಾ, ಯಾರು ಲಂಚ ಕೇಳಿದ್ರೆ ಯಾರನ್ನ ಸಂಪರ್ಕಿಸಬೇಕು ಅನ್ನುವಂಥದ್ದು, ಟಾಯ್ಲೆಟ್ ಸರಿ ಇದೆಯಾ, ಈ ತರದ ಒಂದು ಅವ್ಯವಸ್ಥೆ ಏನಿದೆ ಕಚೇರಿಗಳಲ್ಲಿ ಅವ್ಯವಸ್ಥೆಗಳನ್ನ ಪಟ್ಟಿ ಮಾಡಿ ಇದನ್ನ ಸರಿ ಮಾಡಬೇಕು ಅಂತೇಳಿ. ಸೊ ಆ ನಿಟ್ಟಿನಲ್ಲಿ 3 ಚೀಫ್ ಸೆಕ್ರೆಟರಿಗಳನ್ನ ಭೇಟಿ ಮಾಡಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರು ID ಕಾರ್ಡ್ ಹಾಕೊಳ್ಬೇಕು. ಅವರು ಇಂತಹದೇ ಅಧಿಕೃತ ಸರ್ಕಾರದ ನೌಕರ ಅನ್ನೋದು ಗೊತ್ತಾಗ್ಬೇಕು. ಆಗ ದಲ್ಲಾಳಿಗಳ ಮೂಲಕ ಬರುವಂತದ್ದು ತಪ್ಪುತ್ತೆ. ಮತ್ತೆ ಅವ್ರು ಏನ್ ಸೇವೆ ಕೊಡ್ತಾರೆ ಅನ್ನುವಂಥದ್ದು ಅಲ್ಲಿರ್ಬೇಕು. ಅಟ್ಲೀಸ್ಟ್ ಅಕ್ಷರಸ್ಥ ಆದ್ರೂ ಇನ್ನೊಬ್ಬರನ್ನ ಯಾರ ಮೂಲಕವೋ ಹೋಗೋದ್ರ ಬದಲಿಗೆ ನೇರವಾಗಿ ಸಂಬಂಧಪಟ್ಟ ಟೇಬಲ್ಗೆ ಹೋಗಿ ತಮ್ಮ ಕೆಲಸವನ್ನ ಮಾಡಿಸ್ಕೊಳ್ಳೋದಾಗ್ಬೇಕು, ಗೌರವದಿಂದ ಕಾಣ್ಬೇಕು ಅಂತೆಲ್ಲ ಮಾಡಿದ್ದಕ್ಕೆ ಇವತ್ತು 10 ಸುತ್ತೋಲೆಗಳು ನಮ್ಮ ಕಾರಣದಿಂದ ಬಂದಿದೆ. ಇವತ್ತು ದೊಡ್ಡ ದೊಡ್ಡ IAS KS ಆಫೀಸರ್ಗಳು ಇನ್ನೂ ಸ್ವಲ್ಪ ದುರಹಂಕಾರ ಇದೆ. ಏನಾದ್ರೂ ಕರ್ನಾಟಕದಲ್ಲಿ ಒಂದಿಷ್ಟು ಭ್ರಷ್ಟಾಚಾರ ಕಡಿಮೆ ಆಗಿದೆ ಅಂತ 100% ಆಗಿದೆ. 100% ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ. ನಮ್ಮ ಕಾರಣಕ್ಕಾಗಿ 100% ಭ್ರಷ್ಟಾಚಾರ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಇವತ್ತು 10% ಭ್ರಷ್ಟಾಚಾರ ಕಡಿಮೆ ಆದ್ರೂ ದೊಡ್ಡ ವಿಚಾರ ಅದು. ಸುಮ್ನೆ ನಮ್ಮ ಆನೇಕಲ್ ತಾಲೂಕಲ್ಲಿ, ನೀವು ಆನೇಕಲ್ ತಾಲೂಕು ಕಡೆ ಹೋದ್ರೆ ಹೇಳ್ತಾರೆ ಜನ, ಆನೇಕಲ್ ತಾಲೂಕಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರಣದಿಂದಾಗಿ ನನ್ನ ಹೆಸರು ಹೇಳ್ಕೊಂಡು, KRS ಪಕ್ಷದ ಇತರ ಬೇರೆಯವ್ರ ಹೆಸರು ಹೇಳ್ಕೊಂಡು, KRS ಪಕ್ಷದವ್ರ ಹೆಸರು ಹೇಳ್ಕೊಂಡು, ಅವ್ರು ನಮ್ಮ ಸ್ನೇಹಿತರು, ನಮ್ಮ ನೆಂಟು ಅಂದ್ಕೊಂಡು 100 ಕೋಟಿ ರೂಪಾಯಿ ಲಂಚ ಕೊಡೋದ್ರನ್ನ ತಪ್ಪಿಸಿದ್ದಾರೆ ಜನ. ಹೋಗಿ ಹೇಳಿದ್ರು. ಅದೇ ತರಕ್ಕೆ ರಾಜ್ಯಾದ್ಯಂತ ನಮಗೆ ನೇರ ಬಂದು ಹೇಳ್ತಾರೆ, ಸರ್ ಅಲ್ಲಿ ಹೋದ್ವಿ 10,000 ಲಂಚ ಕೇಳಿದ್ರು, ನಾನು KRS ಪಕ್ಷದವನು ಒಂದೇ, ನನ್ ಆಗ್ಲಿ ಇಮಿಡಿಯೇಟ್ ಆಗಿ ಮಾಡ್ಕೊಟ್ರು ಸರ್ ಅಂತ ಹೇಳಿ ಒಬ್ಬ ನೇಸರ್ಗಿಯಲ್ಲಿ, ಬೆಳಗಾವಿ ಜಿಲ್ಲೆ ನೇಸರ್ಗಿಯಲ್ಲಿ, ಸರ್ ನಿಮ್ ಪಕ್ಷದ ಮೆಂಬರ್ ಆಗ್ಲೇಬೇಕು, ನಾನು ಅವತ್ ಮೆಂಬರ್ ಆಗಿರ್ಲಿಲ್ಲ, ಸುಳ್ಳು ಹೇಳಿದೆ, KRS ಪಕ್ಷದ ಸದಸ್ಯ ಅಂತ ಹೇಳಿ ನಾನು ಕೆಲಸ ಮಾಡಿಸ್ಕೊಂಡು 10,000 ರೂಪಾಯಿ ಲಂಚ ಕೇಳಿದ್ರು. ಹಾಗಾಗಿ ಇವತ್ತು ನೀವು ನಮ್ಮೂರಿಗೆ ಬಂದ್ಬಿಟ್ಟಿದ್ದೀರಾ, ನಾನು ಈಗಲೇ ಇಮಿಡಿಯೇಟ್ ಆಗಿ ಮೆಂಬರ್ ಆಗ್ತೀನಿ, ದಯವಿಟ್ಟು ಮೆಂಬರ್ ಮಾಡಿ ಅಂತ ಕೇಳಿದ್ದಾರೆ. ಈ ವಿಡಿಯೋವನ್ನ ನೋಡುವಂತ ಜನರು ಅವರು ಕೂಡ ಮುಂದೆ ಏನಾದ್ರು ಯಾವ್ದಾದ್ರು ಸರ್ಕಾರಿ ಕಚೇರಿಗೆ ಹೋದಾಗ ಅಲ್ಲಿ ಯಾರು ದುಡ್ಡನ್ನ ಕೇಳ್ತಾರೆ ಅನ್ನೋದಾದ್ರೆ ರವಿಕೃಷ್ಣ ರೆಡ್ಡಿ ಅವರ ಹೆಸರನ್ನ ಅಥವಾ KRS ಪಕ್ಷದ ಹೆಸರನ್ನ ಹೇಳಿ ಕೆಲಸವನ್ನ ಮಾಡಿಸ್ಕೊಳ್ತಾರೆ. ಖಂಡಿತ. ಅದರಲ್ಲಿ 2 ವಿಚಾರ ಇದೆ. ಅವರು ಸ್ವಲ್ಪ ಬುದ್ಧಿವಂತರಾಗಿದ್ರೆ, ಈ ಕೇಳ್ತಿರುವಂತವನು ಖದೀಮ, ಅವನು ಭ್ರಷ್ಟ, ಅವನಿಗೆ ಒಂದು ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಆಗಿದ್ರೆ ಅವ್ರು ಅದನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಯಾವ್ದಾದ್ರು ತರದಲ್ಲಿ ರೆಕಾರ್ಡ್ ಮಾಡ್ಕೊಂಡು ತಕ್ಷಣವೇ ಲೋಕಾಯುಕ್ತರನ್ನ ಭೇಟಿ ಮಾಡ್ಬೇಕು. ಪ್ರತಿ ಜಿಲ್ಲೆಯಲ್ಲೂ ಲೋಕಾಯುಕ್ತ ಕಚೇರಿ ಇದೆ. ಅಲ್ಲಿ ಹೋಗಿ ನಾನು ಈ ತರ ಒಂದು ಕೆಲ್ಸಕ್ಕೆ ಹೋಗಿದ್ದೆ, ಅವನ ಲಂಚ ಕೇಳಿದಾನೆ, ನಾನು ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀನಿ, ಮಾಡ್ಕೊಡಿ ಅಂತ ಹೇಳಿದಾಗ ಅವರು ಎಲ್ಲ ಅದೇನೇನೋ ಮಾಡ್ತಾರೆ. ಅವ್ರಿಗೆ ಎವಿಡೆನ್ಸ್ ಹೆಂಗ್ ಕಲೆಕ್ಟ್ ಮಾಡೋದು ಅಂತ ಹೇಳ್ತಾರೆ ಲೋಕಾಯುಕ್ತ. ಆಮೇಲೆ ಕೊಡ್ತಾ ಇರುವಂತ ಟೈಮಲ್ಲಿ ಅವನನ್ನ ಟ್ರ್ಯಾಪ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಅದಾಗ್ಬೇಕು. ಅದಾದ್ರೆ ಪರಿಣಾಮ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಅವೆಲ್ಲ ಮಾಡೋದು ಕಷ್ಟ, ನಮ್ಗೆ ಇವತ್ತು ಕೆಲಸ ಆದ್ರೆ ಸಾಕಪ್ಪ, ನಂಗೆ ಸಮಯ ಇಲ್ಲ ಅನ್ನುವಂಥವ್ರು ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೆಸರು ಹೇಳಿ, ರವಿಕೃಷ್ಣ ರೆಡ್ಡಿ ಅವ್ರ ಹೆಸರು ಹೇಳಿ ನಿಮ್ ಕೆಲಸ ಮಾಡ್ಕೊಳ್ಳಿ. ನೀವು BJPನಾದ್ರೂ ಆಗಿರಿ, ಕಾಂಗ್ರೆಸ್ ಆದ್ರೂ ಆಗಿರಿ, ಆ ಪಕ್ಷಕ್ಕೆ ಹಣ ತಗೊಂಡೋ ಹೆಂಡ ತಗೊಂಡೋ ಓಟ್ ಹಾಕೋರು, ಅಥವಾ ಹಣ ಹೆಂಡ ಹಂಚೋರು, ಕುಕ್ಕರ್ ಲಿಕ್ಕರ್ ನಿಕ್ಕರ್ ಹಂಚೋರಾದ್ರೂ ಆಗಿರ್ಲಿ, ಲಂಚ ಕೊಡೋದನ್ನ ಮೊದಲು ನಿಲ್ಲಿಸ್ತಾ ಹೋಗಿ ನಿಮ್ ಕೆಲ್ಸಕ್ಕೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಈಗ BJP ಅವರು, ಕಾಂಗ್ರೆಸ್ ಅವರು, JDS ಅವರು ಎಲ್ರಿಗೂ ನಾನು ಸಂಬಂಧಿಕ, ನಾನು ನೆಂಟ, ನಾನು ಸ್ನೇಹಿತ, ನನ್ನ ಕ್ಲಾಸ್ಮೇಟು, ನನ್ಗೆ ಯಾರು ಗೊತ್ತಿಲ್ಲ ಅಲ್ಲಿ. ಆದ್ರೆ ಅವರು BJP ಅವರು, ಕಾಂಗ್ರೆಸ್ ಅವರು ಕೂಡ ಇವತ್ತು ಆನೇಕಲ್ ತಾಲೂಕಲ್ಲಿ ವಿವಿಧ ಸರ್ಕಾರಿ ಕಚೇರಿ, ರವಿಕೃಷ್ಣ ರೆಡ್ಡಿ ನಮ್ಮ ಪಕ್ಕದವ್ರು, ನಮ್ಮ ನೆಂಟ, ನಾನು ಅವನ ಸ್ಕೂಲಲ್ಲಿ ಓದಿದ್ದು ಅಂತೆಲ್ಲ ಹೇಳ್ಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಮಾಡಿಸ್ಕೊಳ್ಳಿ, ತಪ್ಪಿಲ್ಲ. ಆದ್ರೆ ನೀವು ಸ್ವಲ್ಪ ಬುದ್ಧಿವಂತರಾಗಿದ್ರೆ, ಇನ್ ಸ್ವಲ್ಪ ಸಮಯ ಇತ್ತು ಅಂದ್ರೆ, ಆವತ್ತಿನ ಕೆಲಸ ತುಂಬಾ ಅರ್ಜೆಂಟ್ ಅಲ್ಲಿ ಆಗ್ಲೇಬೇಕು ಅನ್ನೋಂಥದ್ದು ಇಲ್ಲ ಅಂದ್ರೆ 1 ವಾರ 10 ದಿವಸ ಆದ್ರೂ ಪರವಾಗಿಲ್ಲ ಅನ್ನೋಗಿದ್ರೆ ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಲೋಕಾಯುಕ್ತರನ್ನ ಭೇಟಿ ಮಾಡಿ ಟ್ರ್ಯಾಪ್ ಮಾಡಿಸಿ ಅವನ ಅರೆಸ್ಟ್ ಆಗೋಗ್ ಮಾಡಿ. ಅವನ ಅರೆಸ್ಟ್ ಆದ್ಮೇಲೆ ನಿಮ್ಮ ಕೆಲಸ ಕಾನೂನುಬದ್ಧವಾಗೇ ಇರುತ್ತೆ. ಹಾಗಾಗಿ ಅವನ ಜಾಗಕ್ಕೆ ಅವನ್ ಬರ್ತಾನ, ಅವ್ನು ಇಮಿಡಿಯೇಟ್ ಆಗಿ ಮಾಡ್ಕೊಡ್ಬೇಕಾಗುತ್ತೆ. ಅದು ಲೋಕಾಯುಕ್ತದವರು ಗ್ಯಾರಂಟಿ ಮಾಡ್ತಾರೆ. ದಯವಿಟ್ಟು ಮಾಡಿ. ಈ ವಿಚಾರದಲ್ಲಿ ಏನಾದ್ರು ಸಹಾಯ ಬೇಕು ಅಂದ್ರೆ KRS ಪಕ್ಷದವ್ರನ್ನ ಸಂಪರ್ಕಿಸಿ. ಇತ್ತೀಚೆಗೆ ಬಿಡದಿ ರೈತ ಹೋರಾಟ ನಡೀತಾ ಇದೆ, ಅಲ್ಲಿ ನೀವು ಕೂಡ ಹೋಗಿ ಬಂದ್ರಿ. ಒಂದು ನೀವಲ್ಲಿ ಹೋದಾಗ ನೀವು ಮಾತನಾಡುವಂಥದ್ದು ಅಥವಾ ಅಲ್ಲಿ ಏನು ನೇಗಿಲನ್ನ ಹಿಡಿದು ಉಳುಮೆಯನ್ನ ಮಾಡುವಂಥದ್ದು ಅದೆಲ್ಲದನ್ನ ನೋಡಿದೆ. ಆದ್ರೆ ಒಂದೇನು ಅಂದ್ರೆ ಹಿಂದೆ ಹೋರಾಟ ಆ ರೀತಿ ಆ ಒಂದು ಕಾವಿತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ಹೋದ ನಂತರ ಅಲ್ಲಿ ಅದೊಂದು ಕಾವನ್ನ ಪಡ್ಕೊಳ್ಳುತ್ತೆ, ಅದ್ರ ತೀವ್ರತೆ ಜಾಸ್ತಿ ಆಗುತ್ತೆ. ಅಲ್ಲಿರುವಂತ ಜನರನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾರೆ, ಯಾರೆಲ್ಲ ರಾಜಕೀಯ ವ್ಯಕ್ತಿಗಳು ನಿಮ್ಗೆ ಬೆಂಬಲವನ್ನು ಕೊಟ್ಟರು ಅಂದ್ರೆ KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವ್ರು ಬಂದಿದ್ರು ಅಂತ. ಅದು ಕೇಳಿ ಖುಷಿ ಆಗುತ್ತೆ ಒಂದು. ಆದ್ರೆ ಆ ರೀತಿ ಕೇಳಿದ ತಕ್ಷಣ ಎದುರುಗಡೆ ಬಿಲ್ಡಿಂಗ್ ಅನ್ನ ನೋಡಿದಾಗ ನಿಮ್ಮದೇ ಒಂದು ಬ್ಯಾನರ್ ನೀವು ಹಾಕಿದ್ದೀರಾ, ಹೋಗಿದ ಕಡೆ ಎಲ್ಲ ಇದೇ ರೀತಿ ಬ್ಯಾನರ್ ಹಾಕೊಂಡ್ ಬರ್ತಾ ಇರ್ತೀರಾ? ನೋಡಿ, ನಾವು ಬಿಡದಿಯಲ್ಲಿ ಜೂನ್ 6ನೇ ತಾರೀಕು
6/6/2026 ಒಂದು ದೊಡ್ಡ ಬಿಡದಿ ಬೈರ್ಮಂಗ್ಲ ಚಲೋ ಅಂತ ಬೈಕ್ ಜಾಥಾ ಮಾಡ್ತೀವಿ. ಓಕೆ ಬೈಕ್ ಜಾಥಾ ಮಾಡಿದಾಗ ಆ ವಿಚಾರ ಜನಕ್ಕೆ ಗೊತ್ತಾಗ್ಬೇಕಲ್ವಾ. ಅದು ನೀವು ಬ್ಯಾನರ್ ನೋಡಿದಾಗ ಅದ್ಯಾವ್ದೋ ಹುಟ್ಟುಹಬ್ಬದ ಶುಭಾಶಯಗಳು ಅಥವಾ ಇನ್ನೊಂದು ಅಲ್ಲ, ಅದು ಬಿಡದಿ ಬೈರ್ಮಂಗ್ಲ ಚಲೋ ಜಾಥಾದ ಒಂದು ವಿಚಾರ. ಅಲ್ಲಿ ಜನಕ್ಕೆ ಆವತ್ತಿನ ಮೊದಲು ಈ ತರ 6ನೇ ತಾರೀಕಿದೆ ನಾನು ಬರ್ಬೇಕು ಅಂತ ಹೇಳುತ್ತೆ. ಮತ್ತೆ ಈಗಲೂ ಬ್ಯಾನರ್ ಇಳಿಸಿಲ್ಲ ಅಂದ್ರೆ ಇವ್ರು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಪ್ರಚಾರದ ವಿಚಾರವಾಗಿ ಅದು ಹಾಕೋದು, ಕಾನೂನುಬದ್ಧವಾಗಿ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಕಾನೂನುಬದ್ಧವಾಗಿ ಅನುಮತಿ ತೆಗೆದುಕೊಂಡು ಹಾಕಿ ಅಂತ ನಾವು ಹೇಳ್ತೀವಿ. ಇವತ್ತಿಗೂ ಮೊನ್ನೆ 3-4 ದಿವಸದಲ್ಲಿ ಹಲವಾರು ಕಡೆಗಳಲ್ಲಿ ನನ್ನ ಬ್ಯಾನರ್ ಅನ್ನ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿದ್ದಾರೆ. ಅದು ವಿಚಾರ. ನಾವು ಅನಗತ್ಯವಾಗಿ ಖರ್ಚು ಮಾಡ್ಬೇಡಿ. ಈಗ ನಾವು ನನಗೂ ಅಷ್ಟೇ, ಯಾರೋ ಶಾಲು ತರ್ತಾರೆ, ಹಾರ ತರ್ತಾರೆ, ಆ ಹಾರ 50 ರೂಪಾಯಿದು 100 ರೂಪಾಯಿಂದ ಹೂವಿನ ಹಾರ ಆಗಿದ್ರೆ ಮಾತ್ರ ಹಾಕಿಸ್ಕೊಳ್ತೀನಿ ನಮ್ಮ ಪಕ್ಷದವರು. ಬೇರೆ ಯಾರೋ ಪಕ್ಷದಲ್ಲಿ ಅಲ್ದಿರೋರು ತಂದಾಗ ಅವ್ರು ಬೇಸರ ಮಾಡಬಾರ್ದು ಅಂತ ಹೇಳೋದಿಲ್ಲ. ಆದ್ರೆ ನಮ್ಮ ಪಕ್ಷದವ್ರು ಏನಾದ್ರು ತಂದ್ರೆ ಹೂವಿನ ಹಾರ ಮಾತ್ರ ತಾಕ್ಸ್ಕೊಳ್ಳೋದು. ಅದ್ಯಾವುದೋ ಪ್ಲಾಸ್ಟಿಕ್ ಇರುವಂತಹದ್ದು ಅಥವಾ ಏಲಕ್ಕಿ ಈ ತರದ್ ಏನೇನೋ ಆರ್ಟಿಫಿಷಿಯಲ್ ಆಗಿ ಬರ್ತಾವಲ್ಲ ಅಂತದ್ ಯಾವ್ದನ್ನು ಹಾಕ್ಸ್ಕೊಳ್ಳಲ್ಲ. ಆಮೇಲೆ ಈ 100-150 200 ರೂಪಾಯಿ ಕಿತ್ತೋದ್ ಶಾಲು ಅಂತೀನಿ ನಾನು. ಅದನ್ನ ಏನು ಮಾಡ್ಕೊಳಕ್ಕಾಗಲ್ಲ, ಮುಖ ಒರ್ಸ್ಕೊಳಕ್ ಏನು ಒರ್ಸ್ಕೊಳಕ್ ಆಗೋದಿಲ್ಲ. ಅಂತದ್ ಹಾಕ್ಬೇಡಿ. ನಮ್ಗೆ ಟ್ರಾವೆಲ್ ಶಾಲ್ ತರೋದಿದ್ರೆ ಕೊಡಿ. ನಮ್ಮ ಆಫೀಸಲ್ಲಿ ಯಾರೋ ಬರ್ತಾರೆ, ಮಲಗ್ತಾರೆ, ನಾನು ಬೇಕಾದ್ರೆ ಬಳಸ್ತೀನಿ ಬಸ್ಸಲ್ಲಿ ಹೋಗೋವಾಗ. ಅದನ್ನ 3-4 ಅಡಿ ಆಗಲ್ಲ, 1-7 ಅಡಿ ಉದ್ದ ಇರುತ್ತೆ, ಉಪಯೋಗಕ್ಕೆ ಬರುತ್ತೆ. ಉಪಯೋಗಕ್ಕೆ ಬರದಿರೋದನ್ನ ಏನು ಕೊಡಬೇಡಿ ಅಂತ. ಸೊ ಈ ತರಹದ ವಿಚಾರಗಳಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಒಂದು ವಿಭಿನ್ನತೆಯನ್ನ ಕಾಪಾಡ್ಕೊಂಡು ಬರ್ತಾ ಇದೀವಿ. ಬ್ಯಾನರ್ಗಳ ವಿಚಾರಕ್ಕೂ ಅಷ್ಟೇ, ಅದು ಪ್ರಚಾರದ ಕಾರಣಕ್ಕಾಗಿ ಹಾಕೋದೇ ಹೊರತು ನಮ್ಮನ್ನ ನಾವು ದೊಡ್ಡದಾಗಿ ಏನೋ ದೊಡ್ಡ ಮನುಷ್ಯ ಅಂತ ಹೇಳ್ಕೊಳ್ಳೋದಿಕ್ಕೆ ಅಥವಾ ಯಾರಿಗೋ ನಮ್ಮನ್ನ. ಆಮೇಲೆ ಬ್ಯಾನರ್ ಹಾಕ್ದವ್ರು ನಮ್ಮ ಪಕ್ಷದವರೇ, ನಮ್ಮ ಪಕ್ಷದ ಕಡೆಯಿಂದನೇ ಇರುತ್ತೆ. ಅವ್ರು ಯಾರು ಹಾಕಿದ್ರೆ ನಮ್ಗೆ ಗೊತ್ತಿಲ್ಲ. ಬೇರೆ ಬ್ಯಾನರ್ಗಳನ್ನ ಬಹುತೇಕವಾಗಿ ಹಾಕಿದಾಗ ಅಣ್ಣ ನಮ್ಮ ಅಣ್ಣವ್ರಿಗೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ, ನಮ್ಮ ಅಣ್ಣವ್ರಿಗೆ ಗೊತ್ತು ಅಂತ ಹೇಳ್ಕೊಡೋದಕ್ಕೆ ಬಹಳ ಜನ ಹಾಕೋದು. ನಮ್ಮಲ್ಲಿ ಆ ಪರಂಪರೆ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಬ್ಯಾನರ್ನ 2 ತರಕ್ಕೆ ಹಾಕ್ತಾರೆ. 2 ತರದ. ಸ್ವತಃ ತಾನೇ ತನ್ನನ್ನ ಪ್ರಚಾರ ಮಾಡ್ಕೊಳ್ಳೋಕೆ ದುಡ್ಡು ಕೊಟ್ಟು ಅವ್ನ ಹಾಕ್ಸ್ಕೊಳ್ತಾನೆ. ಇಲ್ಲ ಅಣ್ಣವ್ರಿಗೆ ಗೊತ್ತಾಗ್ಬೇಕು ಅಂತೇಳಿ ಅಣ್ಣವರ ಅಭಿಮಾನಿ ಯಾರೋ ಅವ್ನ ಹಾಕೋದು, ಅವ್ನ ಹೋಗಿ ಫೋಟೋ ಇಟ್ಕೊಂಡು ತೋರ್ಸೋದು, ಅಣ್ಣನ್ಗೆ ಹತ್ರ ಆಗ್ಬೇಕು. ನಮ್ಮಲ್ಲಿ ಅದಿಲ್ಲ. ವಿಚಾರಕ್ಕೆ ಮಾತ್ರ ಬ್ಯಾನರ್ ಹಾಕೋದು, ವಿಚಾರಕ್ಕೆ ಪೋಸ್ಟರ್ ಅಂಟಿಸೋದು. ಅದರಲ್ಲಿ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಏನು ಅಂದ್ರೆ ನಾವು ಮಾಡ್ತಾ ಇರುವಂತ ಕೆಲಸವನ್ನ ಜನರಿಗೆ ಮುಟ್ಟಿಸುವಂತ. ನೀವು ಬಿಡದಿ ಹೋರಾಟಕ್ಕೆ ಹೋಗಿ ಬರ್ತೀರಾ, ಹೋಗಿ ಬಂದ ನಿಮ್ಮ ಮೇಲೆ FIR ಅನ್ನ ಫೈಲ್ ಮಾಡ್ಲಾಗುತ್ತೆ. 2 ಆಗುತ್ತೆ. 2 FIR ಗಳನ್ನ ಫೈಲ್ ಮಾಡ್ಲಾಗುತ್ತೆ. ಆದ್ರೆ ಒಂದು ನಾನು ನೋಡ್ಬೇಕಾ ನನಗನ್ಸಿದ್ದು, ಈಗ ರಾಪಿಡ್ ಫೈರ್ ರೌಂಡ್ ಅಲ್ಲೂ ಕೂಡ ಒಂದು ಪ್ರಶ್ನೆ ಕೇಳಿದೆ. ರವಿಕೃಷ್ಣ ರೆಡ್ಡಿ ಅವರು ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ. ಅಲ್ಲಿ ಯಾರು ಭೂಮಿಯನ್ನ ಕೊಡ್ತೀವಿ ಅಂತ ಹೇಳಿ ಹೋರಾಟ ಮಾಡ್ತಿದ್ರೆ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ, ಆ ಕಾರಣಕ್ಕೆ ಅವರು FIR ಅನ್ನ ಫೈಲ್ ಮಾಡಿದ್ರು ಅಂತ ಹೇಳ್ತಾರಲ್ಲ. ನೋಡಿ, ನಾನು ಅದ್ರ ಬಗ್ಗೆ ನಿನ್ನೆ ತಾನೇ ಬಿಡದಿಗೆ ಹೋಗಿ ಪೊಲೀಸರಿಗೆ ಅದಕ್ಕೆ ಹೇಳಿಕೆ ಕೊಟ್ಟು ಬಂದಿದ್ದೀನಿ. ನಾನು ಸಹ ಭೂಮಿಯನ್ನ ಕಳೆದುಕೊಂಡಿರುವಂತ, ನಮ್ಮ ಕುಟುಂಬದ ಭೂಮಿ, ನಮ್ಮ ಕುಟುಂಬದ ನೇರವಾಗಲ್ದೇ ಇದ್ರು ನಮ್ಮ ಚಿಕ್ತಾತ ಅವ್ರದೆಲ್ಲ ಭೂಮಿ, ನಮ್ಮ ಮುತ್ತಾತನ ಭೂಮಿಯನ್ನ ಸರ್ಕಾರ ತಗೊಂಡಿದೆ. ಏನು KDBಗೆ, ಕರ್ನಾಟಕ ಇದರಲ್ಲಿ ಬೊಮ್ಮಸಂದ್ರದಲ್ಲಿ, ಆನೇಕಲ್ ತಾಲೂಕಲ್ಲಿ. ಆಮೇಲೆ ನಾವು ಕಷ್ಟ ಆದಾಗ ನಾವು ಸಂಪಾದನೆ ಮಾಡಿರೋದು ಭೂಮಿಯನ್ನ, ನಮ್ಮ ತಾತನಿಂದ ಬಂದಿರೋ ಭೂಮಿಯನ್ನ ನಮ್ಮಪ್ಪ ನಾವು ಮಾರಿದೀವಿ. ಭೂಮಿಯನ್ನ ಮಾರುವ ಹಕ್ಕು ಆ ಭೂಮಿಯ ಮಾಲೀಕನಿಗೆ ಯಾವತ್ತೂ ಇದ್ದೇ ಇರುತ್ತೆ. ಹಾಗಾಗಿ ಭೂಮಿಯನ್ನ ಕಷ್ಟಕ್ಕೋ ಅಥವಾ ಇನ್ಯಾವುದೋ ಉದ್ದೇಶಕ್ಕೋ ಮಾರುವವ್ರನ್ನ ನಾನು ಯಾವತ್ತೂ ಅಲ್ಗಳಿಯೋದಿಲ್ಲ, ಹೀಗಳಿಯೋದಿಲ್ಲ. ಆದ್ರೆ ಸರ್ಕಾರ ಬಂದು ಸರಿಯಾದ ಪರಿಹಾರ ಕೊಡದೆ ಅತಿಕ್ರಮ ಮಾಡಿ ಬಲವಂತವಾಗಿ ನಿಮ್ಗೆ ಬೇರೆ ಯಾರಿಗೂ ಮಾರಕ್ಕಾಗಲ್ಲ, ನಾವೇ ತಗೊಳ್ಬೇಕು ಅಂತ ಹೇಳಿ ಪರಿಹಾರ ಕೊಟ್ಟಿವಾಗ ಏನ್ ಭೂ ಸ್ವಾಧೀನ ಅಂತ ಮಾಡ್ತಾ ಇದಾರೆ, ಅದು ತಪ್ಪು. ಅಂತಹ ಸಂದರ್ಭದಲ್ಲಿ ಏನ್ ಯಾವುದೇ ಗತ್ಯಂತರವಿಲ್ಲದೆ ಭೂಮಿಯನ್ನ ಕೊಡುವಂತಹ ರೈತರು ಅವರಿಗೆ ಮುಂದಕ್ಕೆ ಹೇಗೆ ಭವಿಷ್ಯ ಕಟ್ಕೊಳ್ಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಹಾಗಾಗಿ ಅಂತ ಕುಟುಂಬಗಳು ಏನು ನಷ್ಟಕ್ಕೊಳಗಾಗ್ತವೆ, ನಾಶ ಆಗ್ತವೆ, ಸಮಸ್ಯೆಗಳು ಸಿಲುಕ್ತವೆ ಅನ್ನುವಂತ ಕಾರಣಕ್ಕಾಗಿ ನಾವು ಭೂ ಸ್ವಾಧೀನದ ವಿರುದ್ಧ ಇದ್ದೀವಿ. ಆದರೆ ಕೊಡುವಂತ ಅವ್ರ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ. ಅಲ್ಲಿ ನನಗೆ ಹೋದಾಗ ಕೆಲವೊಂದು ಜನ ಹೇಳಿದ್ರು, ಸಭೆಲೇ ಹೇಳ್ತಾ ಇದ್ರು, ಬೇರೆಯವ್ರು ಹೇಳ್ತಾ ಇದ್ರು, ಸಾರಿ ಈ ಬಂಗ್ಲೆ 5 ಕೋಟಿ 10 ಕೋಟಿ ರೂಪಾಯಿ ಬಂಗ್ಲೆಗಳು ಇದ್ದು ಹೇಳ್ತಾ ಇವೆ. ಇವನು ಇಲ್ಲಿರೋ ರೈತರೆಲ್ಲ ಸೇರಿಸಿ ಅಯ್ಯೋ 1000 ಕೋಟಿ ಮಾಡ್ಲಿ, ನನ್ಗೆಂತ ಇದಿಲ್ಲ, ನ್ಯಾಯಯುತವಾಗಿ ಮಾಡ್ಲಿ ಅನ್ನೋದಷ್ಟು ನಾವು ಹೇಳುದು. ಆದ್ರೆ ಅವ್ನು ತೋರಿಸಿ, ಅವ್ನ ಮನೆ ತೋರಿಸಿ ಏನ್ ಹೇಳ್ತಾ ಇದ್ರು, ಸಾರ್ ಇವನು ಲೋಕಲ್ ಪುಡಾರಿ, ಸಾರ್ ಇವ್ನು ಬಾರಿಟ್ಟಿದ್ದಾನೆ, ಸಾರ್ ಇವ್ನು ಆ ಪಕ್ಷದವನು, ಸಾರ್ ಇವ್ನು ಈ ಪಕ್ಷದವನು, ಸಾರ್ ಈಗ ರೈತರನ್ನೆಲ್ಲ ಕೊಡುವಂತ ಅವ್ರಿಗೆ ರೈತರನ್ನೆಲ್ಲ ಇವನೇ ಕರ್ಕೊಂಡು ಹೋಗಿ ತಲೆ ಹಿಡಿತಾ ಇದ್ದಾನೆ. ತಲೆ ಹಿಡಿಯೋದು ಅಂದ್ರೆ ಏನು, ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ, ತುಂಬಾ ಕೆಟ್ಟ ಅರ್ಥ. ಹಾಗಾಗಿ ಇವರು ಕೊಡೋ ಅಂತವ್ರು ಅವ್ರಾಗ ಹೋದ್ರು, ನಾನು ಬಳದಿದ್ದೀನಿ. ಅವರು ದಲ್ಲಾಳಿಗಳು, ದಂಧೆಕೋರರು, ರಿಯಲ್ ಎಸ್ಟೇಟ್ ಅಕ್ರಮ ಮಾಡುವಂತವ್ರು, ಬೆಳಗ್ಗೆ ಉಂಗುರ ಹಾಕೊಂಡು ಕುತ್ತಿಗೆಗೆ ಚೈನ್ ಹಾಕೊಂಡು ರಾಜಕಾರಣ ಮಾಡುವಂತವ್ರು ಅಂತ ಹೇಳಿದೀನಿ. ನನ್ನ ನೆನ್ನೆ ಹೇಳಿಕೆಲ್ಲೂ ಹೇಳಿದೀನಿ, ಯಾರು ತನ್ನದಲ್ಲದ ಭೂಮಿಯನ್ನ ನಾನು ಸರ್ಕಾರಕ್ಕೆ ಕೊಡಿಸ್ತೀನಿ, ನಿಮ್ಗೆ ಪರಿಹಾರ ಕೊಡಿಸ್ತೀನಿ ಅಂತ ಹೋಗ್ತಿದ್ದಾನಲ್ಲ, ಅವನು ಆ ರೀತಿಯ ವ್ಯಕ್ತಿಗಳನ್ನ, ದಲ್ಲಾಳಿಗಳನ್ನ, ರೈತರನ್ನ ನಿಜಕ್ಕೂ ಅವ್ರು ಯಾರೋ ಒಬ್ಬ ಹೆಣ್ಮಗಳು ಹೇಳ್ತಾ ಇದ್ರು, ನಂಗೆ ಸಂತೋಷ ಆಯ್ತು. ಅವ್ರೇನೋ ನಾವು ಕಷ್ಟಕ್ಕೆ ಮಾಡ್ತಾ ಇದೀವಿ, ಒಂದ್ ಸ್ವಲ್ಪ ಸೈಟು ಇಟ್ಕೊಳ್ತಾ ಇದೀವಿ, ಇನ್ನೊಂದಷ್ಟು ಭೂಮಿ ಇಟ್ಕೊಳ್ತಾ ಇದೀವಿ, ಆಮೇಲೆ ಇದು ಮದುವೆಗೆ ಬಳಸ್ತಾ ಇದೀವಿ, ಸಂತೋಷ.
ಹಾಗಾಗಿ ನಾನೊಬ್ಬ ರೈತಾಪಿ ಹಿನ್ನೆಲೆಯಿಂದ ಬಂದಿರೋನು, ನಮ್ಮ ತಾತ ರೈತ, ಮುತ್ತಾತ ರೈತ, ನಮ್ಮ ಅಪ್ಪ ಒಂದ್ ರೀತಿಲಿ ರೈತರು, ನಾನು ಇವಾಗ ಒಂದ್ ಸ್ವಲ್ಪ ಕೃಷಿ ಜಮೀನ್ ತಗೊಂಡು ರೈತ ಮಾಡ್ತೀನಿ. ಆಮೇಲೆ ನಾನು ಸೆಕೆಂಡ್ PUC ಹೋಗೋ ತನಕ ರೈತನಾಗೇ ಇದ್ವಿ. ನಾವು ತರಕಾರಿ ಬೆಳೆದಿದ್ದೀವಿ, ರಾಗಿ ಬೆಳೆದಿದ್ದೀವಿ, ಭತ್ತ ಬೆಳೆದಿದ್ವಿ. ತರಕಾರಿ ಮತ್ತು ಸೊಪ್ಪನ್ನ ಬೆಂಗಳೂರಿಗೆ ಕಲಾಸಿಪಾಳ್ಯಂ ಮಾರ್ಕೆಟ್ ತಂದು ಮಾರಿದ್ದೀವಿ. ಮತ್ತೆ KR ಮಾರ್ಕೆಟ್ ಅಲ್ಲಿ ಟೊಮೆಟೊ ತಗೊಂಡು ನಾನು ಕಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಇಂದ ಹಿಡಿದು 2 ಮಂಕ್ಲಿ ತಲೆ ಮೇಲೆ ಹೊತ್ಕೊಂಡು ಹೋಗಿ ಮಂಡಿಲಿ ಹಾಕಿ, ಮಂಡಿಲಿ ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಟ್ಟು ಇಲ್ಲಿ 7 ಗಂಟೆಗೆಲ್ಲ ಆ ಮಂಡಿಲಿ ವ್ಯಾಪಾರ ಆದ್ಮೇಲೆ ದುಡ್ಡು ತಗೊಂಡು, ನಾನು ಆವಾಗ $1.25 ರೂಪಾಯಿ ಕೊಡ್ಬೇಕಾಗಿತ್ತು ಒಂದು ಟೊಮೆಟೊ ಮಂಕ್ರಿ ಕಲಸಿಪಾಳ್ಯಮಿಂದ ಮಾರ್ಕೆಟ್ ಹೊತ್ಕೊಂಡು ಹೋಗೋದಿಕ್ಕೆ. ಅದನ್ನ ನಾನೇ ತಗೊಂಡು ಹೋಗಿ ಆ ಉಳಿದ ದುಡ್ಡನ್ನ $2.5 ಉಳಿದ ದುಡ್ಡನ್ನ ಲಂಕೇಶ್ ಪತ್ರಿಕೆ ತಗೊಂಡು ಮತ್ತೆ ಅಲ್ಲಿ 7:15 ಬಸ್ ಹತ್ಕೊಂಡು BTS ಬಸ್ ಹತ್ಕೊಂಡು ನಮ್ಮೂರ್ಗೆ ಹೋಗಿ, ಊರಿಂದ ಮತ್ತೆ ನಾನು 9 ಗಂಟೆಗೆ ವಾಪಸ್ ಇನ್ನೊಂದು ಬಸ್ ಹತ್ಕೊಂಡು ಬಂದು ಬೆಂಗಳೂರಲ್ಲಿ ಹೈಸ್ಕೂಲ್ಗೆ ಮತ್ತೆ ಕಾಲೇಜಿಗೆ ಬಂದಿದ್ದೀನಿ. ನಾನು ರೈತನಾಗಿ ಯಾವುದೇ ಸಂದರ್ಭದಲ್ಲೂ ರೈತರ ಗೌರವ ಮತ್ತು ಘನತೆಗೆ, ಅವನು ರೈತ ಮಾಡುವಂತ ಕೆಲವು ತಪ್ಪುಗಳಿಗೆ ನಾನು ಟೀಕೆ ಮಾಡ್ತೀನಿ. ಆದ್ರೆ ರೈತಾಪಿ ಕೆಲಸ ಮಾಡುವಂತಹ, ಭೂಮಿಯ ಕೆಲಸ ಮಾಡುವಂತ ಯಾವ ರೈತನಿಗೂ ಅವಮಾನ ಆಗುವಂತ ಮಾತನ್ನ ನಾನು ಆಡೋದಿಲ್ಲ. ಆದ್ರೆ ರೈತನ ಭೂಮಿಯನ್ನ ಅವನಿಗೆ ಸುಳ್ಳು ಹೇಳಿ, ಮೋಸ ಮಾಡಿ, ಅವ್ರ ಮನೆಯಲ್ಲೇ ಗಲಾಟೆ ಎಬ್ಸಿ, ಮನೇಲಿರೋ ಗಂಡು ಮಕ್ಕಳನ್ನ ಕರ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ತಿನ್ಸಿ ಕುಡಿಸಿ ಹಾಳು ಮಾಡಿ, ಅವರು ಗತ್ಯಂತರ ಇಲ್ಲದೆ ವಿಧಿ ಇಲ್ಲದೆ ಮಾರುವಂತ ಸ್ಥಿತಿಗೆ ತನ್ನುವಂತ ತಲೆ ಕೆಟ್ಟ ನೀಚ ಕೆಲಸ ಮಾಡ್ತಾರಲ್ವಾ, ತಲೆ ಹಿಡಿದ ಕೆಲಸ, ಅವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸೋದಿಲ್ಲ. ನಿಮ್ಮ ಪಕ್ಷದ ಅಧಿಕೃತ ವೆಬ್ಸೈಟ್ ಆಗಿರುವಂತ KRSparty.org, ಆ ಒಂದು ವೆಬ್ಸೈಟ್ ಅನ್ನು ನೋಡ್ಬೇಕಾದ್ರೆ ನನಗೊಂದು ಅನ್ಸಿದೇನು ಅಂದ್ರೆ, ನೀವು ಅದ್ರಲ್ಲಿ ನಿಮ್ಮ ಪರಿಚಯವನ್ನ ಕೊಟ್ಟಿದ್ದೀರಿ, ಅದ್ರಲ್ಲಿ ನಿಮ್ಮ ಪಕ್ಷದ ಹಿನ್ನೆಲೆಯನ್ನು ಕೂಡ ಹೇಳ್ತೀರಾ. ಆದ್ರೆ ಏನಂತ ತಿಳಿಸ್ತೀರಾ ಅಂದ್ರೆ, ಲಂಚ ಮುಕ್ತ ಅಭಿಯಾನ ಎನ್ನುವ ಸೋಷಿಯಲ್ ಆಡಿಟ್ ಅನ್ನ ನಡೆಸುತ್ತಾ ಹಲವಾರು ಸರ್ಕಾರಿ ಅಧಿಕಾರಿ ಹಾಗೂ ಪೊಲೀಸರ ಭ್ರಷ್ಟಾಚಾರವನ್ನ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆ ಎಳೆದು ಅವರು ಅಮಾನತು ಆಗುವ ಹಾಗೆ ಮಾಡುತ್ತಾ ಸಾವಿರಾರು ಅಮಾಯಕ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುತ್ತಾ ಬಂದಿದ್ದೀವಿ ಅಂತೇಳಿ ನೀವೇ ಬರೆದಿರುವಂತದ್ದು. ಆದ್ರೆ ನೀವು ಸ್ಟಿಂಗ್ ಆಪರೇಷನ್ ಮಾಡ್ತೀರಾ, ಅದನ್ನ ಬಯಲಿಗೆ ತರ್ತೀರಾ? ಇಲ್ಲ, ಅಲ್ಲೊಂದು ನಾನು ನೋಡಿಲ್ಲ ಅದನ್ನ, ಆ ಪದವನ್ನ. ನಾವು ಸ್ಟಿಂಗ್ ಆಪರೇಷನ್ ಬಹುತೇಕವಾಗಿ ಮುಗಿಸ್ಬಿಡ್ತೀನಿ, ಆ ಕ್ವಶನ್ ಮುಗಿಸ್ಬಿಡ್ತೀನಿ. ಆದ್ರೆ ನೀವೀಗ ಆ ರೀತಿ ಸ್ಟಿಂಗ್ ಆಪರೇಷನ್ ಮಾಡ್ತೀರಾ ಅಂತ ಅನ್ಕೋಣ, ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಅಂತ ಅನ್ಕೋಣ. ಆ ಸಸ್ಪೆನ್ಷನ್ ಅಂದ್ರೆ ಏನು? ಅವ್ರೇನು ಡಿಸ್ಮಿಸ್ ಆಗಲ್ವಲ್ಲ, ತಾತ್ಕಾಲಿಕವಾಗಿ ಒಂದಿಷ್ಟು ದಿನಗಳ ಕಾಲ ಅವ್ರನ್ನ ಮನೇಲಿ ಕಳಿಸ್ತಾ ಆಗಿರುತ್ತೆ, ಅದಾದ್ಮೇಲೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ನೀವೇನು ಶಾಶ್ವತವಾಗಿ ಏನ್ ಪರಿಹಾರ ಕೊಟ್ರಿ? ಶಾಶ್ವತವಾಗಿ ಪರಿಹಾರ ಅಂದ್ರೆ ಇವಾಗೇನೋ ತಲೆ ಕಡಿಬೇಕಷ್ಟೇ. ನಮ್ಮ ವ್ಯವಸ್ಥೆ ಆಗಿದೆ. ಈಗ ಎಷ್ಟು ಜನ ಭ್ರಷ್ಟಾಚಾರದ ಕೇಸುಗಳು ಎಷ್ಟು ಕೋರ್ಟ್ಗಳಲ್ಲಿ ಇದು ಕೊಳಿತಾ ಇವೆ ಅಂದ್ರೆ, ದೊಡ್ಡ ಸಮಸ್ಯೆ ಇವತ್ತಿರುವಂತಹದ್ದು ತನಿಖಾ ಸಂಸ್ಥೆಗಳದ್ದು ಮತ್ತು ಕೋರ್ಟ್ಗಳಲ್ಲಿ. ಇವತ್ತಿಗೆ ಏನಿಲ್ಲ ಅಂದ್ರೆ, ನಾನು ಯಾವ್ದೊಂದು ವರದಿಯನ್ನ ನೋಡ್ತಿದ್ದೆ, 3 ಕೋಟಿಗೂ ಅಧಿಕ ಕೇಸ್ಗಳು ಇವತ್ತಿಗೂ ಕೂಡ ಪೆಂಡಿಂಗ್ ಇವೆ. ಮತ್ತೆ ನಮ್ಮ ಸಂದರ್ಭದಲ್ಲಿ ಎಂತ ದುರಂತದ ಸಂದರ್ಭದಲ್ಲಿ ನಾವಿದ್ದೀವಿ ಅಂದ್ರೆ, ವಿಚಾರಣಾಧೀನ ಕೈದಿಗಳು, ಅಂಡರ್ ಟ್ರಯಲ್ಸ್, ಯಾವ್ದೋ ಒಂದು ಕಳ್ತನ ಮಾಡಿ ಹೋಗಿರ್ತಾರೆ. ದ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ದಟ್ ದ ಕೋರ್ಟ್ ಕ್ಯಾನ್ ಗಿವ್ ಹಿಮ್ ಈಸ್ ಲೆಟ್ ಅಸ್ ಸೇ 2 years ಅಂದಾಗ, ಅವನು 2 ವರ್ಷ ದಾಟಿ ಜೈಲಲ್ಲಿದ್ದಾನೆ. ಇವತ್ತು ಅವ್ನು ಹೋಗಿ, ಸ್ವಾಮಿ ಹೌದು ಸ್ವಾಮಿ ನಾನೇ ತಪ್ಪು ಮಾಡಿದೆ, ನಾನೇ ಕಳ್ತನ ಮಾಡಿದೆ ಬಿಟ್ಬಿಡಿ ಅಂದ್ರು ಕೋರ್ಟ್ ಅವನ್ನ ಇವತ್ತು ಗಿಲ್ಟಿ ಅಂತ ಪ್ರೊಕ್ಲೈಮ್ ಮಾಡಿ ಪನಿಷ್ಮೆಂಟ್ ಕೊಟ್ರು, he will come out of the jail the very next day, because he was put in jail for more than the days than he was given punishment. ಸೊ ಹಾಗಾಗಿ ಇವತ್ತು ನ್ಯಾಯಾಂಗ ತುಂಬಾ ಕೆಟ್ಟಿದೆ. ಆಮೇಲೆ ಎಲ್ಲದೂ ನಾವು ತಾರ್ಕಿಕ ಅಂತ್ಯಕ್ಕೆ ಯಾರ ಕೈಲಿ ತಗೊಂಡೋಗೋದಿಕ್ಕಾಗುತ್ತೆ? ಅಧಿಕಾರ ಇರುವಂತವ್ರ ಕೈಲಿ. ನಾವು ನಮ್ಮ ಜವಾಬ್ದಾರಿ ಅಲ್ಲ, ಅದು ನಮ್ಮ ಹಕ್ಕು ಅಲ್ಲ, ನಮ್ಮ ಜವಾಬ್ದಾರಿನೂ ಅಲ್ಲ. ನಾವು ಹೋರಾಟ ಮಾಡ್ತಾ ಇದೀವಿ, ಇಂಥದ್ದಾಗ್ತಾ ಇದೆ ಅಂತ ಜನರ ಮುಂದೆ ಇಡ್ತಾ ಇದೀವಿ. ಆದ್ರೆ ಯಾವುದೇ ಸಂದರ್ಭದಲ್ಲೂ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿರೋದು ಆಡಳಿತ, ಸರ್ಕಾರ ಮಾಡದೇ ಇರೋದು. ಯಾಕೆ ಮಾಡ್ತಾ ಇಲ್ಲ? ಭ್ರಷ್ಟ ವ್ಯವಸ್ಥೆಯಿಂದಾಗಿ, ಜನ ಮಾಡ್ತಿರೋ ತಪ್ಪು ಆಯ್ಕೆಗಳಿಂದಾಗಿ. ಹಾಗಾಗಿ ನಮ್ಗೆ ಅದರಲ್ಲಿ ಅದು ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲದ ಅಮಾಯಕರು, ಮುಗ್ಧರು, ಅಜ್ಞಾನಿಗಳು ಅಥವಾ ದಡ್ಡರು ಹೇಳುವಂತ ಮಾತು, ನೀವು ಏನ್ ಮಾಡಿದ್ರಿ, ಯಾರು ಕೊಟ್ಟೆ ಅನ್ನುವಂಥದ್ದು. ಯಾಕಂದ್ರೆ ನಮ್ಗೆ ಕೈಲಾಗೋದು ಅಷ್ಟೇನೆ. ಅದಕ್ಕಿಂತ ಹೆಚ್ಚಿಗಾಗಿ ಯಾರು ಮಾಡ್ಬೇಕಾದ್ರೆ ನಿಮ್ ಮಿನಿಸ್ಟರ್ ಮಾಡ್ಬೇಕು, ಆಫೀಸರ್ ಮಾಡ್ಬೇಕು, ಕೋರ್ಟ್ ಮಾಡ್ಬೇಕು, ನಾವಲ್ಲ. ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ಮುಕ್ತಗೊಳಿಸಿ ಅನ್ನೋದಾದ್ರೆ ಏನ್ ಮಾಡ್ಬೇಕು? ಯಾವುದೇ ಕಾಲದಲ್ಲೂ ಸಂಪೂರ್ಣ 100% ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯವೇ ಇಲ್ಲ. ಒಂದಷ್ಟು ಮಟ್ಟಿಗೆ ಇದ್ದೇ ಇರುತ್ತೆ, ಯಾಕಂದ್ರೆ ಕಾಲಕ್ಕೆ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇರುತ್ತೆ. ಆದ್ರೆ ನಿಯಂತ್ರಣ ಸಾಧ್ಯ. ನಿಯಂತ್ರಣ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ, ಭ್ರಷ್ಟಾಚಾರ ಅಥವಾ ಲಂಚ ಪ್ರಕರಣಗಳಲ್ಲಾಗ್ಲಿ, ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ವ್ಯಕ್ತಿಗೆ ಕಾನೂನಿನ ಪ್ರಕಾರ ವಿಚಾರಣೆಯಾಗಿ, ತನಿಖೆ ಆಗಿ, ಮತ್ತೆ ವಿಚಾರಣೆಯಾಗಿ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹದ್ದು ಜನರಿಗೆ ಅನ್ನಿಸಿದಾಗ. ಲಾನಲ್ಲೂ ಒಂದು ವಿಚಾರ ಇದೆ, ಜಸ್ಟಿಸ್ ನಾಟ್ ಓನ್ಲಿ ಬಿ ಡನ್, ಸೀಮ್ ಟು ಬಿ ಡನ್ ಅಂತ. ಅಂದ್ರೆ ನಾವು ತೀರ್ಪು ನ್ಯಾಯ ಸಿಕ್ಕಿದೆ ಅಂತ ಅನ್ನಿಸ್ಬೇಕು ಅಂತ. ಹಾಗಾಗಿ ಇವತ್ತು ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಇದೆ ಅಂತ ಭಾವನೆ ಬಂದ್ರೆ ಬಹಳಷ್ಟು ಜನ ತಪ್ಪು ಮಾಡೋದಿಲ್ಲ.
ಇವತ್ತು ನಮ್ಮ ದೇಶದಲ್ಲಿ ಇರುವಂತದ್ದು ಬನಾನಾ ರಿಪಬ್ಲಿಕ್, ಇದೊಂಥರ ಅರಾಜಕತ್ವ. ಓಕೆ. ಇಲ್ಲಿ ತಪ್ಪು ಮಾಡಿರೋರು ದೊಡ್ಡ ದೊಡ್ಡದಾಗಿ ಬೆಳಿತಾನೆ ಇದ್ದಾರೆ. ಜೈಲು ಅವ್ರಿಗೆ ಬೇಜಾರ್ ಮಾಡ್ತಾ ಇಲ್ಲ, ಜೈಲ್ಗೂ ಹೋಗ್ತಾನೂ ಇಲ್ಲ. ದೊಡ್ಡ ದೊಡ್ಡ ಮನುಷ್ಯರಾಗಿ MLA ಗಳಾಗ್ತಾ ಇದಾರೆ, ಮಿನಿಸ್ಟರ್ಗಳಾಗ್ತಾ ಇದಾರೆ. ಇವತ್ತು ನಮ್ಮ ರಾಜ್ಯದ 224 MLA ಗಳಲ್ಲಿ ನೋಡಿ, ಅವ್ರ ಹಿನ್ನೆಲೆ ನೋಡಿ, ಅರ್ಧಕ್ಕಿಂತ ಹೆಚ್ಚು ಜನ ನೀಚರು, ಪರಮ ನೀಚರು, ಏನೇನೋ ಕೆಲಸ ಮಾಡಿರುವಂತವ್ರು. ಹಾಗಾಗಿ ಜನಕ್ಕೆ ತಪ್ಪೇನು, ಯಾರಿಗೇನಾಯ್ತು ಅಂತ ಬಂದ್ಬಿಟ್ಟಿದೆ. ಹಾಗಾಗಿ ಈಗ ಇದೇ ತರಕ್ಕೆ ವೈಲ್ಡ್ ವೆಸ್ಟ್ ಅಂತ ಏನಂತೀವಿ ಅಮೆರಿಕದಲ್ಲಿ, ಇವೆಲ್ಲ ಹಾಗೆ ಇತ್ತು ಒಂದು 100-200 ವರ್ಷಗಳ ಹಿಂದೆ. ಆದ್ರೆ ಕಳೆದ ಒಂದು 80-90-100 ವರ್ಷಗಳಲ್ಲಿ ಅಮೆರಿಕದಲ್ಲಿ ನೆಲದ ಕಾನೂನು ಸರಿಯಾಗಿ ಜಾರಿ ಆಗ್ತಾ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತಾ ಬಂದ ಕಾರಣಕ್ಕಾಗಿ ಈ ಹೊತ್ತಲ್ಲಿ ಅಮೆರಿಕದಲ್ಲಿ, ಯುರೋಪ್ ಅಲ್ಲಿ ಅಲ್ಲೆಲ್ಲ ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ಬಂದು ಜನನು ಸ್ವಲ್ಪ ಸಾರ್ವಜನಿಕ ಜೀವನದಲ್ಲಿ ನೈತಿಕತೆ ಮತ್ತು ನ್ಯಾಯವನ್ನು ಹಿಡ್ಕೊಂಡ ಕಾರಣಕ್ಕಾಗಿ ಇವತ್ತು ತಪ್ಪಿನ ಪ್ರಮಾಣ, ಅಪರಾಧದ ಪ್ರಮಾಣ ಕಮ್ಮಿ ಇದೆ. ನಮ್ಮಲ್ಲಿ ಅದಾಗಬೇಕು. ನೀವು ಹೇಳೋದಕ್ಕೆ ಇಲ್ಲಿ ತನಿಖಾ ಸಂಸ್ಥೆಗಳು, ಅದು CBI ಇರಬಹುದು, ಲೋಕಾಯುಕ್ತ ಇರಬಹುದು, ಪೊಲೀಸರು ಇರಬಹುದು, ಅವರು ಯಾವುದೇ ರೀತಿಯಲ್ಲಿ ವಶೀಲಿಬಾಜಿಗೆ, ಸ್ವಜನ ಪಕ್ಷಪಾತಕ್ಕೆ ಇವ್ಯಾವುದಕ್ಕೂ ಒಳಗಾಗದೆ ಬಹಳ ಇಂಡಿಪೆಂಡೆಂಟ್ ಆಗಿ ಮತ್ತು ಸ್ಪಷ್ಟವಾಗಿ ತನಿಖೆಯನ್ನ ಮಾಡಿ, ಯಾವ ವಶೀಲಿಬಾಜಿಗಾಗ್ಲೇ ಹೇಳಿದಂಗೆ ಪ್ರಭಾವಕ್ಕೊಳಗಾಗದೆ ಅವರು ತನಿಖೆಯನ್ನ ಮಾಡಿ ಕೋರ್ಟ್ಗಳು ಸಹ ಸ್ಪೀಡಿ ಟ್ರಯಲ್ಸ್ ಮಾಡಬೇಕು. ವಿಶೇಷವಾಗಿ ಭ್ರಷ್ಟಾಚಾರದ ಕೇಸ್ಗಳಲ್ಲಿ. ಈಗ ನೀವು ಹೇಳಿದ್ರಿ 3 ತಿಂಗಳು ಓಪನ್ ಅಂಡ್ ಶೆಟ್ ಕೇಸು, ವಿಶೇಷವಾಗಿ ಲಂಚ ತೆಗೆದುಕೊಂಡಿರುವಂತ ರೆಡ್ ಹ್ಯಾಂಡ್ ಆಗಿ ಸಿಗ್ತಾರೆ ಅಂತ ಹೇಳ್ತಾರಲ್ವ, ಓಪನ್ ಅಂಡ್ ಶೆಟ್ ಕೇಸ್ ಅಲ್ಲಿ ಏನು ಸಾಬೀತ್ ಮಾಡೋದಕ್ಕೆ ಇರೋದಿಲ್ಲ. ಯಾಕಂದ್ರೆ ಅವ್ನು ದುಡ್ಡು ತಗೊಂಡಿರೋದು ಅವ್ನ ಕೈಯಲ್ಲಿತ್ತು, ಆ ದುಡ್ಡಲ್ಲಿ ಅವ್ನು ಮುಟ್ಟಿದಾಗ ಅವನ ಕೈಗೆ ಅದ್ ಯಾವ್ದೋ ಪೌಡರ್ ಅಂಟ್ಕೊಳ್ತು, ಮತ್ತೆ ಅದನ್ನ ಯಾವ್ದೋ ಒಂದು ಕೆಮಿಕಲ್ ಸೊಲ್ಯೂಷನ್ ಅಲ್ಲಿ ಇಡ್ತಾರೆ ನೀರಲ್ಲಿ, ಅದು ಕೆಂಪಗಾಯ್ತು, ದಟ್ಸ್ ರೆಡ್ ಹ್ಯಾಂಡ್. ಅವ್ನು ತಗೊಂಡಿದ್ದ ಅವ್ನ ನೋಟ್ಗಳು ಸಿಕ್ತು, ಅದೇ ನೋಟನ್ನು ಇವ್ರು ಇಟ್ಕೊಂಡಿದ್ರು, ಅವ್ನು ತಗೊಳ್ಬಾರ್ದಿತ್ತು, ತಗೊಂಡಿದ್ದಾನಲ್ಲ ಅಷ್ಟು ಶಿಕ್ಷೆ ಆದ್ರೆ ಸಾಕು. ಏನಿದೆ ಅದ್ರಲ್ಲಿ ವಿಚಾರಣೆ? ಒಂದೇ ಅವ್ರಿಗೇನು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಕಾರಣಕ್ಕಾಗಿ ಅವ್ರಿಗೂ ಅವ್ರ ವಾದವನ್ನ ಯಾಕೆ ಏನು ಅಂತ ಹೇಳೋದಕ್ಕೆ ಅವಕಾಶ ಕೊಡ್ಬೇಕು. ಅದು ಬಿಟ್ರೆ 6 ವರ್ಷ 8 ವರ್ಷ ಆದ್ಮೇಲೆ ಅವನು ಗಿಲ್ಟಿ ಆಗ್ಲಿ ಅಥವಾ ನಾಟ್ ಗಿಲ್ಟಿ ಅಂತ ಆಗ್ಲಿ ಆಯ್ತು ಅಂದ್ರೆ ಆ ಮಧ್ಯದಲ್ಲಿ ಅವನು ಮಾಡುವಂತ ಅಪರಾಧಗಳಿಗೆ ಯಾರು ಹೊಣೆ? ವ್ಯವಸ್ಥೆಯೇ ಹೊಣೆ. ಹಾಗಾಗಿ ನಮ್ಮ ನ್ಯಾಯ ವ್ಯವಸ್ಥೆ ಕೆಲವೊಂದು ಪ್ರಕರಣಗಳಲ್ಲಿ ಸ್ಪೀಡಿ ಟ್ರಯಲ್, ಸ್ಪೀಡಿ ಜಸ್ಟಿಸ್ ಕೊಡ್ಬೇಕು ಅಲ್ಲಿ. ಆಮೇಲೆ ತುಂಬಾ ಕಾಂಪ್ಲೆಕ್ಸ್ ಆಗಿರೋ ವಿಚಾರಕ್ಕೆ ವರ್ಷಗಳು ತಗೊಳ್ಳಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಇಂತಹ ಪ್ರಕರಣಗಳನ್ನ ನೀವು ಮಾಡದೆ, ತ್ವರಿತ ವಿಲೇವಾರಿ ಮಾಡದೆ ಮುಂದಕ್ಕಾಗ್ತಾ ಇರುವಂತದ್ದು ನ್ಯಾಯಾಂಗ ಮಾಡುವಂತ ದೇಶದ್ರೋಹ. ನ್ಯಾಯಾಂಗ ಮಾಡುವಂತ ದೇಶದ್ರೋಹ ಅದರಿಂದಾಗ ಆಗ್ತಾ ಇಲ್ಲ. ಹಾಗಾಗಿ ಇವೆರಡು ಆಗ್ಬೇಕು. ಒಂದು, ತನಿಖಾ ಸಂಸ್ಥೆಗಳಲ್ಲಿ ಇರುವಂತಹ ತನಿಖಾಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ತನಿಖೆಯನ್ನ ಮಾಡಬೇಕು, ಸಂವಿಧಾನ ನಿಷ್ಠರಾಗಿ. ಮತ್ತು ಕಾನೂನು ನ್ಯಾಯಾಲಯಗಳನ್ನು ಸಹ, ಈಗ ನಮ್ಮ ಕೋರ್ಟ್ಗಳಲ್ಲಿರುವಂತ ಗೌರ್ಮೆಂಟ್ ಲಾಯರ್ಸ್ ಬಹುತೇಕ ಜನ ದೇ ಆರ್ ನಾಟ್ ಕಾಂಪಿಟೆಂಟ್ ಎನಫ್ ಟು ಟ್ರೈ ಮೆನಿ ಆಫ್ ದಿಸ್ ಕೇಸಸ್. ಅವ್ರಿಗಿಂತ ಅವರ ಏನು ಪ್ರೈವೇಟ್ ಕೌನ್ಸಿಲ್ ಇಟ್ಕೊಂಡಿರ್ತಾರಲ್ವಾ, ಅವರು ದೇ ಆರ್ ಮೋರ್ ಇನ್ಫ್ಲೂಯೆನ್ಷಿಯಲ್ ಅಂಡ್ ಪವರ್ಫುಲ್. ನಾವೀಗ ಕೋರ್ಟ್ಗಳಲ್ಲಿ ಕೆಲವು ನೋಡ್ತೀವಲ್ವ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ಯಾದೆ ತರ ಇರ್ತಾನೆ, ನಾವು ಕಳ್ತನ ಮಾಡಿರೋ, ಕೊಲೆ ಮಾಡಿರೋ ಖದೀಮ 1 ಲಕ್ಷ ಒಂದು ಹಿಯರಿಂಗ್ಗೆ, ಒಂದು ಇದಕ್ಕೆ 1 ಲಕ್ಷ ಕೊಟ್ಟು ಬೆಂಗಳೂರಿನಿಂದ ದೊಡ್ಡ ಲಾಯರ್ ಕರ್ಕೊಂಡ್ ಬಂದ್ಬಿಡ್ತಾನೆ. ಅವ್ನ ಪಾಪ ಒಂದು ವರ್ಷ ಪೂರ್ತಿ ಜೀವ ಒಂದು ಇದ್ರಲ್ಲಿ 1 ಗಂಟೆಗೆ 2 ಗಂಟೆಗೆ ದುಡಿಯೋಷ್ಟನ್ನ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ 4 ತಿಂಗಳು 5 ತಿಂಗಳು ದುಡಿಬೇಕು. ಅಂದ್ರೆ ಅವ್ರಿಗೆ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನೇ ಎದುರಿರುವಂತ ಲಾಯರ್ಗಳು ನೋಡಿದ ತಕ್ಷಣ ಬಿದ್ದೋಗುತ್ತೆ. ಈಗ ಎಷ್ಟೋ ಜನ ನಮ್ಮ ಸಿದ್ದರಾಮಯ್ಯ ಇರಬಹುದು, DK ಶಿವಕುಮಾರ್, ಯಡಿಯೂರಪ್ಪ ಇರಬಹುದು, ಕರ್ನಾಟಕದ ಹೈಕೋರ್ಟ್ಗಳಲ್ಲಿ ಡೆಲ್ಲಿಯಿಂದ ಯಾಕೆ ಕರ್ಸ್ಕೊಳ್ತಾರೆ? ಡೆಲ್ಲಿಯಿಂದ ಅಥವಾ ದೊಡ್ಡ ದೊಡ್ಡ ಕಪಿಲ್ ಸಿಬಾಲು, ಅಭಿಷೇಕ್ ಮನು ಸಿಂಘ್ವಿ, ಬಿಜೆಪಿ ಅವನ್ಗೂ ಅವನೇ ಲಾಯರ್, ಕಾಂಗ್ರೆಸ್ ಅವನ್ಗೂ ಅವನೇ ಲಾಯರ್. ಅವ್ರು ಬಂದು ಇಲ್ಲಿ ಹೈಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ನಿಂತಾಗ ಅವ್ರ ಮುಂದೆ ಇರುವಂತ ಈ ಗೌರ್ಮೆಂಟ್ ಲಾಯರ್ಗಳು ಯಾವ ತರಕ್ಕೆ ವಾದ ಮಾಡಕ್ಕಾಗುತ್ತೆ? ಅಂದ್ರೆ ಆಲ್ರೆಡಿ ಅವ್ರು ಗೌರ್ಮೆಂಟ್ ಲಾಯರ್ಗಳನ್ನು ಗೌರ್ಮೆಂಟ್ ಅಪಾಯಿಂಟ್ ಮಾಡಿರುತ್ತೆ. ಸೊ ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆ ತುಂಬಾ ಸುಧಾರಣೆ ಆಗ್ಬೇಕಾಗಿದೆ. ಅವೆರಡು ಆಯ್ತು ಅಂದ್ರೆ, ಮಾಡಿದ ತಪ್ಪಿಗೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅನ್ನೋದು ಗೊತ್ತಾಯ್ತು ಅಂದ್ರೆ ಜನ ಉಪ್ಪು ತಿನ್ನೋದು ಕಡಿಮೆ ಮಾಡ್ತಾರೆ. ಆವಾಗ ಸ್ವಲ್ಪ ತಡವಾಗಾದ್ರೂ, ಬಹಳ ನಿಧಾನವಾಗಾದ್ರೂ, ಆದ್ರೆ ಒಂದು ಶಾಶ್ವತವಾದಂತಹ ಒಂದು ರೀತಿಯಲ್ಲಿ ತಪ್ಪುಗಳು, ಅಪರಾಧಗಳು ಕಡಿಮೆ ಆಗುತ್ತೆ, ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಜನರಲಿ ಒಂದು ಭಯ ಇರಬೇಕು, ಅದ್ರಲ್ಲಿ ತಪ್ಪನ ಮಾಡ್ತೀನಿ ಅಂತ ಬಂದಾಗ ಒಂದು ಭಯ ಇರ್ಲೇಬೇಕು. ಆದ್ರೆ ಇವತ್ತಿಗೆ ಯಾರು ಭ್ರಷ್ಟಾಚಾರವನ್ನ ಮಾಡ್ತೀನಿ ಅಂತ ಹೇಳ್ತಿದ್ರೆ ಅಂತವ್ರಲ್ಲಿ ಭಯ ಇಲ್ಲ ಅನ್ನೋದಾದ್ರೆ ಅಂತವ್ರಲ್ಲಿ ಭಯವನ್ನ ಇಂಜೆಕ್ಟ್ ಮಾಡ್ಬೇಕಾಗುತ್ತೆ. ಅಂತ ಕೆಲಸವನ್ನ KRS ಪಕ್ಷ ಮಾಡ್ತಿದೆ ಅಂತ ಹೇಳಿ ನಾನಂತೂ ಅನ್ಕೊಳ್ತೀನಿ. ನಾವು ಭಯ ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಅವಮಾನ ಮಾಡ್ತಾ ಇದೀವಿ. ನೇಮ್ ದೇಮ್ ಅಂಡ್ ಶೇಮ್ ದೇಮ್ ಅನ್ನುವಂತ ರೀತಿನಲ್ಲಿ ಅನಿವಾರ್ಯವಾಗಿ ಮಾಡ್ತಾ ಇದೀವಿ. ನಮ್ಗೆ ಅದ್ ಮಾಡ್ಬೇಕು ಅಂತಿಲ್ಲ. ಆದ್ರೆ ನೀವ್ ಹೇಳಿದಾಗೆ ಭಯ ಬೇಕು. ಆದ್ರೆ ಇವತ್ತು ರಾತ್ರಿ ಕಳ್ತನ ಮಾಡೋರ್ಗೂ ಭಯ ಇಲ್ಲ. ಯಾಕೆಂದ್ರೆ ಹಗಲು ಕಳ್ತನ ಮಾಡ್ತಿರೋರ್ನ ಯಾರು ಹಿಡಿತಾ ಇಲ್ಲ. ಅದು ಸ್ಟಿಂಗ್ ಆಪರೇಷನ್ ಮಾಡಿ ಸೋಷಿಯಲ್ ಮೀಡಿಯಾಗಳಿಗೆ ಅಪ್ಲೋಡ್ ಮಾಡೋದೊಂದೇ KRS ಕಾರ್ಯಕರ್ತರ
ಕೆಲಸನ? ಇಲ್ಲ, ಅದು ನೋಡಿ ಸ್ಟಿಂಗು ನಾವು ಬಹುತೇಕವಾಗಿ ಎಲ್ಲೂ ಮಾಡಿಲ್ಲ, ಬೇರೆ ಯಾರ್ಯಾರೋ ನೀವೇ ವಿಡಿಯೋ ನಿಮ್ಮ website ಅಲ್ಲಿ ಬಳಸಿದ್ದೀರಾ? ಅದೇ ಸ್ವಲ್ಪ ತಪ್ಪಾಗಿದೆ, ಅದು ಲೋಪ ಆಗಿದೆ. ಯಾರೋ ಮಾಡಿರ್ತಾರೆ ಅಥವಾ ನಮ್ಮವರೇ ಹೋಗಿ ಇಟ್ಕೊಂಡಾಗ ತುಂಬಾ ಕಡಿಮೆ ಪ್ರಕರಣಗಳನ್ನ ನಾವು ಅದನ್ನ ಅಲ್ಲಿ ಯಾವ್ದೋ ಕಾರಣಕ್ಕೆ ಒಬ್ನೇ ಹೋಗಿರ್ತಾನೆ, ಧೈರ್ಯವಾಗಿ ಮಾತಾಡೋದಕ್ಕೆ ಆಗೋದಿಲ್ಲ, ವಿಡಿಯೋ ಮಾಡ್ಕೊಂಡ್ರೆ ಹೊಡಿತಾರೆ, ಕೇಸ್ ಹಾಕ್ಬಿಡ್ತಾರೆ, ಹಾಗಾಗಿ ಇವನು ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿರ್ಬೋದು ಅಂತ ಅದನ್ನ ನಾವು ಫೇಸ್ಬುಕ್ ಅಲ್ಲಿ ಅಲ್ಲಿ ಹಾಕಿದ್ವಿ. ನಾನಂತೂ ಯಾವತ್ತೂ ಎಲ್ಲೂ ನನ್ನ ಫೋನನ್ನ ಆನ್ ಮಾಡ್ಕೊಂಡು ಒಳಗಡೆ ಹೋಗಿದ್ ಮಾಡಿದ್ದು ಇಲ್ಲ. ಆದ್ರೆ ನಮ್ಮವ್ರು ಮಾಡಿದ್ದಾರೆ. ನಾವು ಮಾಡಿದ್ರೆ ಲೈವೇ ಮಾಡ್ತೀವಿ, ಲೈವ್ ಮಾಡಿದ್ದೀವಿ. ಹಾಗಾಗಿ ನಾವು ಅದನ್ನ ಮಾಡಿ ಇವತ್ತು ಸಮಾಜದಲ್ಲಿ ಅನೇಕ ಜನ ಭ್ರಷ್ಟರನ್ನ ಜೈಲಿಗೆ ಕಳಿಸಿದೀವಿ, ಸಸ್ಪೆಂಡ್ ಮಾಡಿಸಿದೀವಿ. ಸೋಷಿಯಲ್ ಮೀಡಿಯಾವನ್ನ ಆ ರೀತಿನೂ ಬಳಸಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿದ್ರೆ ಅಟ್ಲೀಸ್ಟ್ ಒಂದಿಷ್ಟು ಜನ ಇವತ್ತಿಗೆ ಯಾವ್ದಾದ್ರು ಒಂದು ಮೀಡಿಯಾದಲ್ಲಿ ಆಗಾಗ ನೋಡ್ತಿರ್ತೀವಿ, ಈ ತರ ಯಾರೋ ಒಬ್ಬ ವ್ಯಕ್ತಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯಲಾಗಿದೆ ಅಥವಾ ಸ್ಟಿಂಗ್ ಆಪರೇಷನ್ ಮಾಡಿ, ನಾನೇನು ಕೆಟ್ಟದ್ದು ಅಂತ ಹೇಳ್ತಿಲ್ಲ, ಆದ್ರೆ ಕೆಟ್ಟ ವಿಚಾರವನ್ನು ತೋರಿಸಕ್ಕೆ ಸ್ಟಿಂಗ್ ಆಪರೇಷನ್ ಮಾಡೋದು ಒಳ್ಳೇದು ಅಂತಾನೆ ನನಗೆ ಅನ್ಸುವಂತದ್ದು. ಆದ್ರೆ ಇತ್ತೀಚೆಗೆ ಮಾಧ್ಯಮದಲ್ಲಿ ನಿಮ್ಮ ಒಂದು ಇಂಟರ್ವ್ಯೂ ಅನ್ನ ನೋಡ್ತಿದ್ದೆ. ಆ ಒಂದು ಇಂಟರ್ವ್ಯೂ ನೀವೇ ಹೇಳ್ಕೊಳ್ತೀರಾ, ನಾನು 5 ಬಾರಿ ಚುನಾವಣೆಯಲ್ಲಿ ನಿಂತು ಸೋತಿದ್ದೀನಿ ಅಂತ. 2008 ಇಂಡಿಪೆಂಡೆಂಟ್ ನಿಂತು ಸೋತಿದ್ದೀರಾ ಜಯನಗರದಲ್ಲಿ, 2013 BTM ಲೇಔಟ್ ಅಲ್ಲಿ ನಿಂತು ಸೋತಿದ್ದೀರಾ, 14 ಬೆಂಗಳೂರು ರೂರಲ್ ನಿಂತು ಸೋತಿದ್ದೀರಾ, ನೆಕ್ಸ್ಟ್ 2018 ಚುನಾವಣೆಯಲ್ಲಿ ಮತ್ತೆ ಜಯನಗರದಲ್ಲಿ ನಿಂತು ಸೋತಿದ್ದೀರಾ, 2024 ಶಿಗ್ಗಾವಿಯಲ್ಲಿ ನಿಂತು ಸೋತಿದ್ದೀರಾ. ಆದ್ರೆ ಜನರಿಗೆ ಏನ್ ಅನಿಸ್ತಿದೆ ಅಂದ್ರೆ KRS ಪಕ್ಷದ ಸ್ಥಾಪಕರಾಗಿರುವಂತ ರವಿಕೃಷ್ಣ ರೆಡ್ಡಿ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಕ್ ಆಗ್ತಿಲ್ಲ, ಇನ್ನು ಅವ್ರನ್ನ ನಂಬಿ ಬರುವಂತ ಕಾರ್ಯಕರ್ತನ ಹಿಂಗ್ ಗೆಲ್ಲಿಸ್ತಾರೆ ಅಂತ. ನನ್ನ ನಂಬಿ ಯಾಕೆ ಬರ್ಬೇಕು? ವಿಚಾರವನ್ನು ನಂಬಿ ಬರ್ಬೇಕು, ಒಳ್ಳೆ ಕೆಲಸ ಮಾಡೋದಿಕ್ ಬರ್ಬೇಕು, ಒಳ್ಳೆ ರಾಜಕಾರಣ ಮಾಡೋದಿಕ್ ಬರ್ಬೇಕು. ನಾನ್ ನಿಮ್ಮನ್ನ ಇವ್ರನ್ನ ಯಾರು MLA ಮಾಡ್ತೀನಿ ಬಂದ್ರ ಅಂತ ಕರಿತಿದ್ದೀನ, ನಿಮ್ಗೆ MP ಮಾಡ್ತೀನಿ, ಮಿನಿಸ್ಟರ್ ಮಾಡ್ತೀನಿ ಅಂತ ಕರಿತಾ ಇದ್ದೀನ. ಸಮಾಜ ಸೇವೆ ಮಾಡಿ, ಪ್ರಜಾಪ್ರಭುತ್ವ ಬಲಗೊಳಿಸಿ, ನಿಮ್ಮ ಬದುಕಿಗೊಂದು ಸಾರ್ಥಕತೆ ಕಂಡುಕೊಳ್ಳಿ, ಅನ್ಯಾಯದ ವಿರುದ್ಧ ಹೋರಾಡಿ, ನ್ಯಾಯದ ಪರವಾಗಿ ಹೋರಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಯಾರನ್ನು ಆದ್ರೆ ನಿಮ್ಮನ್ನ ನೋಡಿ ಪಕ್ಷಕ್ಕೆ ಬನ್ನಿ ಅಂತ ನೀವು ಕರಿತಿಲ್ಲ, ನಮ್ಮ ತತ್ವ ಪಕ್ಷಕ್ಕೆ ಬನ್ನಿ ಅಂತ. ನನ್ನನ್ನ ಅಂದ್ರೆ ನಾವು ಮಾಡ್ತಿರುವಂತ ಕೆಲಸವನ್ನ, ನಮ್ಮ ತತ್ವಗಳನ್ನ ನೋಡಿ ಬನ್ನಿ ಅಂತ ಇದೀನಿ. ಆದ್ರೆ ನಾನು ನಿಮ್ಮನ್ನ ಇದು ಮಾಡ್ತೀನಿ ಅಂತ ಕರಿತಾ ಇಲ್ಲ. ನನ್ನನ್ನು ನಂಬಿ ಯಾಕೆ ಅಂದ್ರೆ ನನ್ನನ್ನು ನಂಬಿ ಬಂದ್ರೆ ಏನಕ್ಕೆ? KRS ಪಕ್ಷ ನಾವ್ ಇಂತ ಕೆಲಸ ಮಾಡುವಾಗ ನಮ್ಗೊಂದು ಸಹಾಯ ಸಿಗುತ್ತೆ, ನಮ್ ಜೊತೆಗಿರ್ತಾರೆ, ನಮ್ ಬೆನ್ನಿಗಿರ್ತಾರೆ ಅವರನ್ನು ಆಗಿದ್ರೆ ಪರವಾಗಿಲ್ಲ. ಆದ್ರೆ ಇವ್ರು ಬಂದು ಯಾರೋ MLA ಮಾಡ್ತಾನೆ, ರವಿಕೃಷ್ಣ ರೆಡ್ಡಿ ನನ್ನ ಮಿನಿಸ್ಟರ್ ಮಾಡ್ತಾನೆ ಅಂತ ಬರೋಗಿದ್ರೆ ಸ್ವಾರ್ಥಿಗಳು ಅವ್ರಿಗೆ ಆಗ್ಬೇಕು ಆ ಥರದ್ದೇನಾದ್ರು ಆಯ್ತು ಅಂದ್ರೆ. ಆದ್ರೆ ಇವತ್ತು ರಾಜ್ಯದಲ್ಲಿ ಸಾವಿರಾರು ಜನ KRS ಪಕ್ಷಕ್ಕೆ ಬಂದ ಮೇಲೆ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ, ಸೌಲಭ್ಯಗಳನ್ನ ಕೊಡಿಸಿದ್ದಾರೆ, ಅನ್ಯಾಯವನ್ನ ನಿಲ್ಲಿಸಿದ್ದಾರೆ. ಅವರಿಗೆ ಜೀವನಕ್ಕೆ ಅವ್ರಿಗೊಂಥರಕ್ಕೆ ಒಂದು ತರಹದ ಯಾವುದೋ ಒಂದು ಅವ್ಯಕ್ತವಾದಂತಹ ಸಂತೋಷ ಅವರಲ್ಲಿ ವ್ಯಕ್ತವಾಗ್ತಾ ಇದೆ. ಒಂದು ಉದಾಹರಣೆ, ಇವತ್ತು ನಮ್ಮ ಕಚೇರಿಯಲ್ಲಿ ಅನುಸ್ವಾಮಿ ಅಂತ ಒಬ್ರಿದ್ದಾರೆ, ನೀವು ಬಂದಾಗ ನೋಡಿರ್ತೀರ ಅವರನ್ನ. ಒಳಗಡೆ ಬಂದಾಗ ಇವತ್ತು ನಿಮ್ಗೆ ಟೀ ತಂದು ಕೊಟ್ಟವ್ರು ಅವರೇನೆ. ಅವರು ಹೆಗ್ಗಡದೇವನ ಕೋಟೆ ಸರಗೂರ್ ಹತ್ರದವ್ರು. ಅವ್ರದ್ದು ಯಾವ್ದೋ ಒಂದು ಫ್ಯಾಮಿಲಿ ಸಮಸ್ಯೆಗಳು, ಊರುಗಳಲ್ಲಿ ಇದ್ದೇ ಇರುತ್ತಲ್ಲ, ಅಕ್ಕಪಕ್ಕದ ಮನೆಗಳವರು, ಸೈಟ್ ಇರ್ಬೋದು, ಮನೆ ಇರ್ಬೋದು, ಜಾಗ ಇರ್ಬೋದು. ಸೊ ಅಲ್ಲೆಲ್ಲ ಯಾರೋ ಇವ್ರು ಅವ್ರ ಮೇಲೆ ದೂರ್ ಕೊಡೋದು, ಅವ್ರ ಮೇಲೆ ದೂರ್ ಕೊಡೋದು. ಇವ್ರು ಒಂದು 5 ವರ್ಷದಿಂದ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಏನಾದ್ರು ದೂರ್ ಕೊಟ್ಟಿದ್ದಕ್ಕೆ ಬೋಳಿ ಮನೆ ಬಾ ಅಂತೇಳಿ ಅವ್ರ ಕರ್ಸ್ಕೊಡೋದು, ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಿಲ್ಸೋದು, ಅಲ್ಕಾ ಮಾತುಗಳನ್ನ ಬೈಯೋದು, ಏಕವಚನದಲ್ಲಿ ಬೈಯೋದು. ಇವತ್ತು ಅದೇ ಅನುಸ್ವಾಮಿ KRS ಪಕ್ಷದ T-ಶರ್ಟ್ ಹಾಕೊಂಡ ಕಾರಣಕ್ಕಾಗಿ, ಪಕ್ಷದ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಅದೇ ಅನುಸ್ವಾಮಿಯನ್ನು ಇವತ್ತು ಹೋದ್ರೆ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ, ಅನುಸ್ವಾಮಿಯರೇ ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಚೇರ್ ಹಾಕ್ತಾ ಇದಾರೆ. ಆ ಘನತೆ ಗೌರವವನ್ನ ಆ ಮನುಷ್ಯನಿಗೆ ಪೊಲೀಸರು ಹಿಂದೆನೂ ಕೊಡ್ಬೇಕಾಗಿತ್ತಲ್ಲ. ಇವಾಗ ಇವ್ರಿಗೆಲ್ಲ ಏನ್ ಅನಿಸ್ತಾ ಇದೆ? KRS ಪಕ್ಷಕ್ಕೆ ಬಂದಿದ್ರಿಂದ ನಮ್ಗೊಂದು ಮರ್ಯಾದೆ ಅಥವಾ ಅಟ್ಲೀಸ್ಟ್ ನಾವೊಬ್ಬ ಮನುಷ್ಯರು ಅಂತ ಇವ್ರು ಪರಿಗಣಿಸ್ತಾ ಇದ್ದಾರೆ ಅಂತಲ್ವಾ ಅನಿಸ್ತಿದೆ ಅಲ್ವಾ? ಅದನ್ನ ನಾವು ಕೊಡ್ತಾ ಇದೀವಿ. ಮನುಷ್ಯರೇ ಅಲ್ಲ ಅಂತ ಬಡವರಿಗೆ ನಮ್ಮ ಸಮಾಜದಲ್ಲಿ ಗೌರವ ಇಲ್ಲ, ಬೆಲೆನೇ ಇಲ್ಲ. ಬಡವ್ರನ್ನ ಗೌರವಿಸೋದಿಲ್ಲ ಅಂತ ಸಮಸ್ಯೆ, ಅಂತ ದುರ್ದೈವದ ಸಂಗತಿ. ಬಡವ ಅಂದ್ರೆ ಲೂಸರ್ ತರ ಗೌರವ ಕೊಡಬಾರ್ದು ಅಂತೇಳಿ. ಅಂತ ಸಂದರ್ಭದಲ್ಲಿ ಎಲ್ರಿಗೂ ಅವ್ರದೇ ಆದಂತ ವ್ಯಕ್ತಿತ್ವ, ಗೌರವ, ಘನತೆ ಇರುತ್ತೆ ಅಲ್ವಾ? ಅದನ್ನ ಬಿಡದೆ ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು, ಪ್ರಜಾಪ್ರಭುತ್ವ ಅಂದ್ರೆ ಯಾರೇ ಆಗಿರ್ಲಿ ಅವನು ಪ್ರಜೆ, ಅವನ ಹಕ್ಕುಗಳಿದೆ ಅಂತ ಅದನ್ನ ಎತ್ತಿಡಿಬೇಕಲ್ವಾ? ಆತ್ಮವಿಶ್ವಾಸ ತುಂಬಬೇಕಲ್ವಾ? ನೀನು ಈ ದೇಶದ ಪ್ರಜೆ, ನೀನು ಒಬ್ಬ ನಾಗರಿಕ, ನೀನು ಒಬ್ಬ ತೆರಿಗೆದಾರ ಅಂತ ಹೇಳಿ ಯಾರು ಅವನಲ್ಲಿ ವಿಶ್ವಾಸ ಉಂಟಿಸ್ಬೇಕಾಗಿರೋದು? ಸರ್ಕಾರ ಅಲ್ವಾ, ಸರ್ಕಾರಿ ಅಧಿಕಾರಿಗಳು. ಅದಕ್ಕೆ ಅಲ್ವಾ ನಾವು ಅವ್ರಿಗೆ ಸಂಬಳ ಕೊಡುವಂತದ್ದು. ಆದ್ರೆ ನೀನು ಮನುಷ್ಯ ಅಲ್ಲ ಅಂತ ಎಲ್ರಿಗಿಂತ ಹೀನಾಯವಾಗಿ ನೋಡೋದು ಯಾರು? ಸರ್ಕಾರಿ ಅಧಿಕಾರಿಗಳು. ಹಾಗಾಗಿ ಇವತ್ತು ಸರ್ಕಾರಿ ಅಧಿಕಾರಿಗಳಲ್ಲಿ ಏನಾದ್ರೂ ಸಕಾರಾತ್ಮಕ ಪರಿವರ್ತನೆ, ಬದಲಾವಣೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೇ ಕಾರಣ. ನೀವು ಅಂತಹ ಒಂದು ಪರಿವರ್ತನೆಯ ಭಾಗವಾಗಿ ನೀವು ಅದನ್ನು ಅನುಭವಿಸಿ. ಇನ್ನು ನಾನು ಹೇಳ್ತೀನಿ ಅನೇಕ ಜನರಿಗೆ ನಮ್ಮ ಪಕ್ಷದಲ್ಲಿ ಬರುವಂತಾರೆ, ನಮ್ಮಿಂದ ಸಹಾಯ ಪಡ್ಕೊಂಡಂತವ್ರಿಗೆ, ನಿಮಗಿಂತಲೂ ಅಸಹಾಯಕರಾದವರಿಗೆ, ನಿಮಗಿಂತಲೂ ಬಡವರಾದವರಿಗೆ, ನಿಮಗಿಂತಲೂ ದುರ್ಬಲರಾದವರಿಗೆ ಸಹಾಯ ಮಾಡಿ. ಅವರು ನಮ್ಮ ಪಕ್ಷವನ್ನ ಬೆಂಬಲಿಸ್ತಾರೋ ಇಲ್ವೋ, ನಮ್ಮ ಪಕ್ಷಕ್ಕೆ ಓಟ್ ಹಾಕ್ತಾರೋ ಇಲ್ವೋ ತಲೆ ಕೆಡ್ಸ್ಕೋಬೇಡಿ, ಅವರಿಗೆ ಸಹಾಯ ಮಾಡಿ. ಎಲ್ಲಾ ಚೆನ್ನಾಗಿರೋ ನಮ್ಮ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ, ಬೇರೆ ಯಾರಿಗೋ ಹೋಗ್ತಾನಂದ್ರೆ ಅವ್ನಿಗೆ ತಲೆ ಕೆಡ್ಸ್ಕೊಬಿಡಿ, ಅವ್ನಿಗೆ ಸಹಾಯನ ಮಾಡ್ಬಿಡಿ, ಅವ್ನು ಅನುಭವಿಸ್ಕೊಳ್ಳಿ. ಆದ್ರೆ ಕಷ್ಟದಲ್ಲಿರೋರಿಗೆ, ಹೆಣ್ಣು ಮಕ್ಕಳಿಗೆ, ದುರ್ಬಲರಿಗೆ, ಅಸಹಾಯಕರಿಗೆ, ದಮನಿತರಿಗೆ
ಯಾರು ಇಲ್ಲ ಅನ್ನೋರಿಗೆ ಅವನಿಗೆ ಸಹಾಯ ಕೇಳಿ ಬಂದ್ರೆ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳ್ತಾ ಇದ್ವಿ. ಇವತ್ತು ಅದು ಮಾಡ್ತಾ ಇದ್ವಿ. ಈ ಭಾವನೆಗಳನ್ನ ಬಿಟ್ಟು ಬೇರೆ ಭಾವನೆಯಲ್ಲಿ KRS ಪಕ್ಷಕ್ಕೆ ಹೋಗ್ಬಿಟ್ರೆ ನಾವ್ ಏನು ಮಾಡದೆ ಹೀರೋಗಳಾಗ್ಬಿಡ್ಬಹುದು. ರವಿಕೃಷ್ಣ ಅಡಿ ನಾನು MLA ಮಿನಿಸ್ಟರ್ ಮಾಡ್ಬಿಡ್ತಾನೆ ಅಂತ ಹೋದ್ರೆ, ಹೌದು ನಾನೇ ಆಗಿಲ್ಲ, ಇನ್ನು ಅವ್ರೆಲ್ಲಿ ಮಾಡ್ತೀನಿ, ಮಾಡೋದು ಇಲ್ಲ. ಆ ಯೋಗ್ಯತೆ ನಾವು ಸಂಪಾದಿಸ್ಕೊಳ್ಬೇಕು. ಅದೇ ಕೆಲಸ ಮಾಡೋದಕ್ಕೆ ಮಾತ್ರ ಕೆಲಸ ಕೊಡ್ತಾ ಇದೀವಿ. ಕೈ ತುಂಬಾ ಕೆಲಸ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಇವತ್ತು. ನೂರಾರು ಬೇರೆ ಬೇರೆ ತರಹದ ಪರಿಸರದ ವಿಚಾರದಿಂದ ಹಿಡ್ಕೊಂಡು, ರೈತರ ವಿಚಾರದಿಂದ ಹಿಡ್ಕೊಂಡು, ನಿರುದ್ಯೋಗದ ವಿಚಾರ, ಇವತ್ತು ಲಕ್ಷಾಂತರ ಸಹಿ ಸಂಗ್ರಹ ಮಾಡ್ತಾ ಇದೀವಿ. ಇನ್ನು ಸರ್ಕಾರದಲ್ಲಿ 3 ಲಕ್ಷ ಸರ್ಕಾರಿ ಉದ್ಯೋಗಗಳು ಇದೆಯಲ್ವಾ, ಅದನ್ನ ತುಂಬಿ ನಿರುದ್ಯೋಗ ಕಡಿಮೆ ಮಾಡಿ ಸರ್ಕಾರದ ಅನೇಕ ಕೆಲಸಗಳು ಇವತ್ತು ಆಗ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಕಚೇರಿನಲ್ಲಿ ಕೇಸ್ ವರ್ಕರ್ಗಳೇ ಇಲ್ಲ. ಹಾಗಾಗಿ ಆಮೇಲೆ ಇರುವಂತವ್ರು ತುಂಬಾ ಹಳುಬರು, ಅವರಿಗೆ ಸರಿಯಾಗಿ ಕಂಪ್ಯೂಟರ್ ಇವತ್ತಿನ ಟೆಕ್ನಾಲಜಿ ಬಳಸೋದಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಹೊಸಬರನ್ನ ತಗೊಂಡು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲೋ ಇನ್ನೊಂದು ಬೇಸಿಸ್ ಅಲ್ಲೋ ಅವ್ರನ್ನ ದುಡಿಸ್ಕೊಂಡು ಜೀತದಾಳ ಮಾಡ್ಕೊಳ್ಳೋ ಬದಲಿಗೆ ಪರ್ಮನೆಂಟ್ ಆಗಿ ಅರ್ಹತೆ ಇರೋನ್ನ ತೆಗೆದುಕೊಂಡು ಕೆಲಸ ಕೊಡಿ ಅಂತ ನಾವು ಒತ್ತಾಯಿಸ್ತಾ ಇದೀವಿ. ಹಾಗಾಗಿ ಇಂಥ ಹೋರಾಟಕ್ಕೆ ಬನ್ನಿ, ಭಾಗವಹಿಸಿ ಅಂತ ಹೇಳ್ತಾ ಇದೀವಿ. ಅವ್ರಂತ ಆ ಮನೋಭಾವದಲ್ಲಿ ಬಂದಿರುವಂತವ್ರು ರವಿಕೃಷ್ಣ ರೆಡ್ಡಿ ಸೋತಿರೋದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ, ಅವರು ಸೋತಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಜೀವನ ಒಂದು ಸಾರ್ಥಕವಾಗಿ ನಡೀತಾ ಇದೆ ಅಂತ ಭಾವಿಸಿದೆ. ಬಡತನದ ಬಗ್ಗೆ ಮಾತಾಡಿದ್ರಿ, ಬಡವರ ಬಗ್ಗೆ ಮಾತಾಡಿದ್ರಿ. ಆದ್ರೆ ವೀಕ್ಷಕನಾಗಿ ನನ್ಗನ್ಸುವಂತದ್ದು ಹೋರಾಟದ ಹೆಸರಲ್ಲಿ ಇದೇ ಬಡವರನ್ನ ಬಾವಿಗೆ ತಳ್ಳಿ ರವಿಕೃಷ್ಣ ರೆಡ್ಡಿ ಅವರು ಆಳ ನೋಡ್ತಿದ್ದಾರೆ ಅಂತ. ನೀವೇನೋ ಕೇಸ್ ಹಾಕಿಸ್ಕೊಳ್ತೀರಾ, ಮುಂದೆ ಯಾರನ್ನೋ ಲಾಯರ್ನ ಇಡ್ತೀರಾ, ನೀವೆಂಗೋ ಆಚೆ ಬರ್ತೀರಾ. ಆದ್ರೆ ನೀವ್ ಈ ರೀತಿ ಮಾಡ್ತಿದ್ದೀರಾ ಅಂತೇಳಿ ನಿಮ್ಮ ಅನುಯಾಯಿಗಳು, ನಿಮ್ಮ ಕಾರ್ಯಕರ್ತರು ಇದೇ ರೀತಿ ಮಾಡಿ ತಗ್ಲಾಕೊಂಡಾಗ ಅವ್ರನ್ನ ಬಿಡಿಸೋದು ಯಾರು? ತಗಲಾಕೊಂಡಿದ್ದಾರೆ. ತಗಲಾಕೊಂಡಿದ್ದಾರೆ. ಸುಮಾರು ಈಗ ಹೆಚ್ಚು ಕಮ್ಮಿ 100 ದಾಟಿರ್ಬೋದು ನಮ್ಮ ಪಕ್ಷದವ್ರ ಮೇಲೆ ಆಗಿರುವಂತಹ 100 ಪ್ರಕರಣಗಳು 106 ಜನರ ಮೇಲೆ. ಯಾಕಂದ್ರೆ ಒಂದೊಂದ್ರಲ್ಲಿ 5-10 ಜನ ಇರ್ತಾರಲ್ವಾ. ಈಗ ಬಿಡದಿ ವಿಚಾರಕ್ಕೆ 10 ಜನರ ಮೇಲೆ ಸೇರಿ ಹಾಕಿದ್ದಾರೆ. ಯಾವ್ದೋ ಒಂದು ವಿಚಾರದಲ್ಲಿ ಇಲ್ಲಿ ಈ ಸುಮಾರು 70-80 ಜನರನ್ನ ಈ ಭ್ರಷ್ಟ ಮತ್ತು ನೀಚ ಬೆಂಗಳೂರು ಪೊಲೀಸರು ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದಾಗ ಕರ್ಕೊಂಡೋಗಿ ಕೂರಿಸ್ಕೊಂಡು 70-80 ಜನರದ ಸೆಲ್ ಫೋನ್ಗಳನ್ನ ಕಿತ್ಕೊಂಡು ಸಣ್ಣ ಪುಟ್ಟ ಕಾಟ ಕೊಟ್ಟಿದಾರ. ಅವ್ರಿಗೇನು ಒಳ್ಳೇದಾಗೋದಿಲ್ಲ. ಅವ್ನ್ ಯಾವನ್ ಮಾಡಿದ್ದಾನೋ ಅವನ್ ನಮ್ಗೆ ಗೊತ್ತು, ಅವ್ನ್ ಯಾರು ಅಂತ, ಅವ್ನ್ ಏನ್ ಅನುಭವಿಸ್ತಾ ಇದ್ದಾನೆ, ಅವ್ನಿಗೆ ಏನೇನ್ ಅವಮಾನ ಆಗಿದೆ ಅಂತಲೂ ಗೊತ್ತು. ಪ್ರಕೃತಿನ ಅವ್ನ್ ಪಾಠ ಕಲಿಸ್ತಾ ಇದೆ. ಈ ರೀತಿ ಆಗ್ಬೇಕಾದ್ರೆಲ್ಲ ಸಾಕು ಅಂತ ಅನಿಸ್ಲಿಲ್ವಾ ಹೋರಾಟ? ಅಲ್ಲ, ಅದ್ರಲ್ಲಿ ಆ ಪ್ರಕರಣದಲ್ಲಿ ನಾನು ಆ ಸ್ಥಳದಲ್ಲೇ ಇಲ್ಲ. ಅವತ್ ನಾನು ಆ ಹೋರಾಟಕ್ಕೆ ಹೋಗ್ತಾನೂ ಇರ್ಲಿಲ್ಲ. ಯಾಕಂದ್ರೆ ಈಗ ಹೊಸ ಸಮಿತಿ ಮುಂದೆ ಅವ್ರು ಮಾಡ್ತಾ ಇದಾರೆ. ನಾನು ಯಾವ್ದೋ ಪ್ರವಾಸದಲ್ಲಿದ್ದೆ. ಅವತ್ತು ಬೆಂಗಳೂರಿಗೆ 10:30-11 ಗಂಟೆ ಬೆಳಿಗ್ಗೆ 10 ಗಂಟೆಗೆ ಬಂದೆ ನಾನು ಮನೆಗೆ. ಆದ್ರೆ 10:30-11 ಗಂಟೆಲಿ ಆಗಿರೋ FIR ಅಲ್ಲಿ ನಾನೇ A1 ಮಾಡಿದ್ದಾರೆ. ಆದ್ರೆ ನೀವ್ ಹೇಳದಂಗೆ ಅನೇಕ ಜನ ಬಡವರು, ಸಾಮಾನ್ಯ ಹಿನ್ನೆಲೆ ಇರುವಂತವ್ರು ನಮ್ಮ ಪಕ್ಷಗಳು ಬಂದು ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಆದ್ರೆ ಇವೆಲ್ಲ ಏನ್ ಮಾಡ್ತಿದೀವಿ ಅಂದ್ರೆ ನಮ್ ಕೈಲಾದಷ್ಟು ಈಗ ಯಾರೆಲ್ಲ ಪ್ರೋಬೋನೋ ಉಚಿತವಾಗಿ ನಮ್ಗೆ ಕಾನೂನು ಸೇವೆ ಕೊಡೋದಕ್ಕೆ ಅನೇಕ ಲಾಯರ್ಗಳು ಮುಂದೆ ಬರ್ತಾ ಇದ್ದಾರೆ. ಅವ್ರ ಸಹಾಯ ಪಡ್ಕೊಂಡು ಕೆಲವೊಂದು ಹೈಕೋರ್ಟ್ ಅಲ್ಲಿ ಕ್ವಾಶ್ ಮಾಡಿಸ್ತಾ ಇದ್ವಿ. ನನ್ನ ಕೇಸನ್ನು ಸಹ ನಾನು ಹೈಕೋರ್ಟ್ ಅಲ್ಲಿ ಕ್ವಾಶ್ ಮಾಡಿಸ್ಕೊಳಕ್ ಹೋಗಿಲ್ಲ. ಯಾಕಂದ್ರೆ ನಮ್ಗೆ ದುಡ್ಡು ಕೊಟ್ಟು ಮಾಡಿಸಬಾರ್ದು ಅಂತ ನನಗೆ ಇವತ್ತಿಗೆ ಈಗ ಮನ್ಸು ಮಾಡಿದ್ರೆ ಇನ್ನೊಂದು ವಾರದಲ್ಲಿ ಕರ್ನಾಟಕದ ಯಾವುದೇ ಹೈಕೋರ್ಟ್ ಒಳ್ಳೆ ಲಾಯರ್ ಬೇಕಾದ್ರೆ ಹಿಡಿದು ನನ್ನ ಕೇಸ್ಗಳಿಗೆ ಏನಾದ್ರು ಒಂದು ಗತಿ ಕಾಣಿಸ್ಕೊಳ್ಬಹುದು. ಎಲ್ಲಾ ಕೇಸ್ಗಳು ಅಲ್ಲದೆ ಇದ್ರು ಕೆಲವೊಂದು ಸ್ಟೇಜ್ ಅಲ್ಲಿ ಇರೋ ಕೇಸ್ಗಳಿಗೆ ಇಲ್ಲ ನಾನ್ ಮಾಡಿದ್ರೆ ಎಲ್ರಿಗೂ ನಾನ್ ಮಾಡ್ಕೊಳ್ಬಹುದು ವೈಯಕ್ತಿಕವಾಗಿ. ಆದ್ರೆ ಮಿಕ್ಕವ್ರಿಗೆ ಹೇಗ್ ಮಾಡೋದು? ಈಗ ಅದೇ ಆ ಪಟ್ಟಿನಿಂದ ಪಟ್ಟು ಹಿಡ್ಕೊಂಡು ಕಾರಣಕ್ಕಾಗಿ ಇವತ್ತು ಅನೇಕ ಜನ ಲಾಯರ್ಗಳು ಮುಂದೆ ಬಂದಿದ್ದಾರೆ. ಹೈಕೋರ್ಟ್ಗಳಲ್ಲಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ನಮ್ಮ ಕೇಸ್ಗಳಿಗೆ ಪ್ರೋಬೋನು ಉಚಿತವಾಗಿ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ನಾನು ಯಾರೋ ಪಕ್ಷ ಮಾಡುತ್ತೆ ಅನ್ನುವಂತ ಒಂದು ಧೈರ್ಯದಲ್ಲಿ ನೀವು ಮುನ್ನುಗ್ಗಬೇಡಿ. ಕೆಲವೊಂದು ಸಂದರ್ಭಗಳಲ್ಲಿ ವಿನಯದಿಂದ ಹೋಗಿ ಸೌಜನ್ಯದಿಂದ ಮಾತಾಡಿಸಿ ಗೌರವ ಕೊಡ್ತಾರೆ. ಅವ್ರು ಕೊಡ್ಲಿಲ್ವಾ ಅದನ್ನ ಕೇಳಿ, ಅವಾಗ ಕೇಸ್ ಆಗ್ತಾನ ಹಾಕ್ಲಿ, ಪರವಾಗಿಲ್ಲ. ಆದ್ರೆ ಅದನ್ನ ನಿಭಾಯಿಸುವಂತಹ ಇದಾಗುತ್ತೆ ಅನ್ನುವಂತ ಜ್ಞಾನ ಇಟ್ಕೊಂಡು ಮಾಡಿ. ನಾವು ಯಾರಿಗೂ ಅಜ್ಞಾನದಿಂದ ಕಳಿಸ್ತಾ ಇಲ್ಲ. ನೀನು ನಿನ್ನ ಕೆಲಸಗಳಿಗೆ ನೀನೇ ಜವಾಬ್ದಾರ ಮತ್ತು ಈ ತರದ್ದಾಯ್ತು ಅಂದ್ರೆ ಅದ್ರ ನಿನಗೆ ಗೊತ್ತಿರ್ಲಿ ಅಂತಲೇ ನಾವ್ ಹೇಳ್ತಾ ಇದೀವಿ. ಟ್ರೈನಿಂಗ್ ಕೊಡ್ತಾ ಇದೀವಿ. ಮೊನ್ನೆ 2 ದಿವಸದ ನಾಯಕತ್ವ ತರಬೇತಿ ಶಿಬಿರದಲ್ಲಿ ಪೊಲೀಸರ ಜೊತೆ ವ್ಯವಹರಿಸೋದು ಹೇಗೆ, ಕೇಸ್ಗಳಾದಾಗ ಏನ್ ಮಾಡ್ಬೇಕು, ಒಳ್ಳೊಳ್ಳೆ ಲಾಯರ್ಗಳಿಂದ ನಮ್ಮ ಪಕ್ಷದಲ್ಲೇ ರಾಜ್ಯ ಸಮಿತಿಯಲ್ಲಿ ರವಿಕುಮಾರ್ ಅನ್ನುವಂತ ಲಾಯರ್ಗಳಿಂದಾನೆ ಏನೋ ಇದು ಸೆಷನ್ಗಳನ್ನ ಮಾಡಿಸಿದೀವಿ. ಸೊ ಹಾಗಾಗಿ ಮಾಹಿತಿ ಕೊಟ್ಟೆ ಮಾಡ್ತಾ ಇದೀವಿ. ಈಗ ಬಡವರು ಯಾರೋ ಬರ್ತಾರೆ, ಕೇಸ್ಗಳು ಹಾಕ್ಸ್ಕೊಳ್ತಾರೆ, ಇನ್ನೊಂದೇನೋ ಆಗುತ್ತೆ. ಅದಕ್ಕೆ ಅವರು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಪರಿಣಾಮಗಳು ಗೊತ್ತಿದ್ದೇ ಹೋರಾಟಕ್ಕೆ ಬರ್ಬೇಕು ಅಲ್ವಾ? ಬಡವ್ರಿಗೆ ಮಾತ್ರ ಪರಿಣಾಮ ಗೊತ್ತಿರೋದಿಲ್ಲ, ಶ್ರೀಮಂತರಿಗೆ ಮಾತ್ರ ಪರಿಣಾಮ ಗೊತ್ತಿರುತ್ತೆ ಅಂತಿಲ್ಲ. ಪರಿಣಾಮ ಗೊತ್ತಿರಬೇಕು. ಪರಿಣಾಮ ಗೊತ್ತಿಲ್ಲ ಶ್ರೀಮಂತ ಬಂದು ಅವನು ಸಮಸ್ಯೆ ಮಾಡ್ಕೊಂಡ್ರೆ ತಪ್ಪೇ ಅಲ್ವಾ, ಯಾರೇ ಇರ್ಲಿ. ಹಾಗಾಗಿ ಹೆಚ್ಚು ಜನ ನಮ್ಮ ಹೋರಾಟಕ್ಕೆ ಬರ್ತಾ ಇರೋರು ಬಡವರು, ಈ ತರದ ಹಿನ್ನೆಲೆ ಇರೋದ್ರಿಂದಾಗಿ ಅವ್ರನ್ನೇ ನಾವೇನು ಹೇಳ್ದಂಗೆ ಹಳ್ಳಕ್ ತಳ್ಳಿ ಆಳ ನೋಡ್ತಾ ಇಲ್ಲ. ಅವರು ಸ್ವಯಂ ಪ್ರೇರಣೆಯಿಂದ ಬನ್ನಿ ಅಂತ ಹೇಳ್ತಾ ಇದ್ವಿ. ಮತ್ತೆ ಇದ್ ಮಾಡಿದ್ರೆ ಹೀಗಾಗುತ್ತೆ ಅಂತ ಹೇಳ್ತಾ ಆಗುತ್ತೆ ಅಂತ ಗೊತ್ತಿದ್ರು ಬರ್ತಾ ಇದ್ದಾರೆ. ಆಮೇಲೆ ಗೊತ್ತಿದ್ರು ಬರ್ತಾ ಇದಾರೆ, ಕೇಸ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋರು ನಮ್ಮ ಅಣ್ಣ ತಮ್ಮಂದ್ರೆ, ಅಕಸ್ಮಾತ್ ಕೋರ್ಟ್ಗೆ ಹೋದಾಗ್ಲೂ ಕೋರ್ಟ್ ಜಡ್ಜ್ನು ಸಹ ನಮ್ ಯಾವ್ದೋ ಸಂಬಂಧಿಕನೇ. ನಾವು ಪ್ರಾಣಿ ಪಕ್ಷಿಗಳಿಗೇನೆ ನಾವು ಸಂಬಂಧಿಕರು, ಇನ್ನು ಮನುಷ್ಯರಿಗೆ ಸಂಬಂಧಿಕರಲ್ವಾ ವಿಕಾಸವಾದದಲ್ಲಿ ನೋಡಿದಾಗ. ಅಲ್ಲ, ಈ ರೀತಿ
ಬೇರೆ ಹೀನಸ್ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿ ಜಡ್ಜ್ಗಳ ಮುಂದೆ ಹೋಗಿ ನಿಲ್ಲೋದ್ ಬೇರೆ ಬೇರೆ. ಆದ್ರೆ ಈ ರೀತಿ ಹೋರಾಟದ ಭಾಗವಾಗಿ ಓದೋದ್ ಬೇರೆ. ಆ ರೀತಿ ಹೋದಾಗ ನಿಮ್ಗೆ ಜಡ್ಜ್ ನಾನು ಕೆಲವೊಂದು ಸಂದರ್ಭಗಳು ಹೇಳ್ಬೇಕು, ನಮ್ ಜಡ್ಜ್ಗಳು ಎಷ್ಟು ಚೆನ್ನಾಗಿ ನಡ್ಸ್ಕೊಳ್ತಾರೆ. ಕೆಲವೊಂದ್ ಕಡೆ ಜಡ್ಜ್ಗಳು ಅಯೋಗ್ಯರು, ಆದ್ರೆ ಕೆಲವೊಂದು ಜಡ್ಜ್ಗಳು ಬಹಳ ಚೆನ್ನಾಗಿ ನಮ್ಮನ್ನ ಗೌರವಿಸಿ ನಾವು ಏನೋ ಒಂದ್ ಸ್ವಲ್ಪ ದಡತನದಲ್ಲಿ ಮಾತಾಡಿದ್ರೆ ಅವರೇ ನಕ್ಕು ನಮಗೆ ನ್ಯಾಯ ಕೊಟ್ಟಿದ್ದಾರೆ. ಹಲವಾರು ಜಡ್ಜ್ಗಳು ನ್ಯಾಯ ಕೊಟ್ಟಿದ್ದಾರೆ. ಆದ್ರೆ ಈ ಅಲಿಯೋದನ್ನ ತಪ್ಸೋದಿಕ್ಕೆ ಅವ್ರ ಕೈಲೂ ಆಗ್ತಾ ಇಲ್ಲ. ಇನ್ ಕೆಲವೊಂದು ಜಡ್ಜ್ಗಳು ನಿಜಕ್ಕೂ ಅವ್ರ ಜಡ್ಜ್ಗಳಾಗೋದಿಕ್ಕೆಲ್ಲ ಹಾಕಿಲ್ಲ. ನಾನು ನೋಡಿದ್ದೀನಿ ಪಾಪ ಅದೆಷ್ಟು ಜನರಿಗೆ ಅವರಿಂದ ಮೋಸ ಆಗುತ್ತೋ ಅನ್ಯಾಯ ಆಗುತ್ತೋ ಬಡವ್ರಿಗೆ ಗೊತ್ತಿಲ್ಲ. ನಮ್ಮ ಕಾನೂನು ವ್ಯವಸ್ಥೆ ಅಲ್ಲ ನ್ಯಾಯಾಂಗ ವ್ಯವಸ್ಥೆ ತುಂಬಾ ಕೆಟ್ಟ ಸ್ಥಿತಿಲಿದೆ. ಹಾಗಾಗಿ ಆದ್ರೆ ಅನೇಕ ಜಡ್ಜ್ಗಳು ನಮ್ಮ ನಿಜವಾಗ್ಲೂ ಗೌರವದಿಂದ ನಾವು ಮಾಡ್ತಿರೋ ಕೆಲಸವನ್ನು ನೋಡಿ ಅವರು ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನೀವು ಅಂತ. ಹಾಗಾಗಿ ಈ ತರಹದ ಹೀನಸ್ ಕ್ರೈಮ್ಸ್ ಯಾವ್ದು ಅಲ್ಲ. ನಾನು ಹೇಳ್ತೀನಿ, ಜೈಲುಗಳು ನಮ್ವೆ. ನಾನು ಒಂದ್ ದಿವಸ ಜೈಲಲ್ಲಿ ಹೋಗಿ ಬಂದು ಮಂಡೂರು ಹೋರಾಟಕ್ಕೆ ಹೋದಾಗ ನನ್ನ ಪೊಲೀಸ್ ಎತ್ತಾಕೊಂಡು ಹೋಗಿ ಅಲ್ಲೆಲ್ಲ ದೊಡ್ಡ ಬೆಳವಂಗಲ್ಲಿ ಕರ್ಕೊಂಡು ಬಂದು ಆಮೇಲೆ ಇನ್ಯಾವುದೋ ಪೊಲೀಸ್ ಕರ್ಕೊಂಡು ಹೋಗಿ ತಹಸೀಲ್ದಾರ್ ಮುಂದೆ ನಿಲ್ಲಿಸಿ ಪರಪ್ನಗರ ಜೈಲಿಗೆ ಕಳ್ಸಿದ್ರು. ಮಾರನೇ ದಿವಸ ಸಂಜೆಗೆ ಯಾವ್ದೋ ಕೋರ್ಟಿಂದ ಬೇಲ್ ತಗೊಂಡು ರಾತ್ರಿಗೆ ಬಿಡಿಸಿದ್ರು. ಸೊ 24 ಗಂಟೆ ಮೇಲೆ ನಾನು ಜೈಲಲ್ಲಿ ಬಂದಿದ್ದೀನಿ, ಪರಪ್ನಗರ ಜೈಲಲ್ಲಿ. ನಾನು ಅಲ್ಲೇ ನೋಡಿದೆ, ಎಲ್ಲ ನಮ್ಮ ಅಣ್ಣ ಬಂದ್ರೆ ಅಲ್ಲಿ ಯಾರು ಅಮೆರಿಕದಿಂದನೋ ಪಾಕಿಸ್ತಾನದಿಂದನೋ ಬಾಂಗ್ಲಾದಿಂದನೋ ಚೈನಾದಿಂದ ಬಂದಿರೋರು ಯಾರು ಇರ್ಲಿಲ್ಲ, ಎಲ್ಲರೂ ನಮ್ಮವ್ರೆ. ಸೊ ಹಾಗಾಗಿ ಜೈಲು ಏನು ಒಳ್ಳೆ ಕೆಲಸ ಮಾಡೋದಕ್ಕೆ ಮಹಾತ್ಮ ಗಾಂಧೀಜಿಗಿಂತ ಸುದೀರ್ಘ ಕಾಲ ಜೈಲಲ್ಲಿ ಯಾರಿದ್ರು? ನೆಹರೂರವರೇನೆ ಮಹಾತ್ಮ ಗಾಂಧೀಜಿಗಿಂತ ಹೆಚ್ಚು ಕಾಲ ಜೈಲಲ್ಲಿ ಇದ್ರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ. ಹಾಗಾಗಿ ಇದು ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ, ಒಳ್ಳೆ ಕೆಲಸ ಇದೆ. ಅದೇ ತಿಳ್ಕೊಂಡು ಹೋಗಿ. ನೀವು ಮನೇಲಿ ಒಬ್ಬರೇ ಇದ್ರೆ, ನಿಮ್ಮ ದುಡಿಮೆ ಮೇಲೆ ನಿಮ್ಮ ಕುಟುಂಬ ಅವಲಂಬಿತರಾಗಿದ್ರೆ ದಯವಿಟ್ಟು ಇಂತಹ ಗಂಭೀರವಾದ ಹೋರಾಟಗಳಿಗೆ ಹೋಗಬೇಡಿ. ಬೇರೆ ಬೇರೆ ಕೆಲಸಗಳು, ರಚನಾತ್ಮಕ ಕೆಲಸಗಳು ಪಾರ್ಟಿಲಿ ಇದೆ ಮಾಡಿ. ಆದ್ರೆ ಇಲ್ಲ ನಾನು ಇದ್ ಮಾಡ್ಬೇಕು ಅನ್ನುವಂಥ ಧೈರ್ಯ ಇದ್ರೆ, ತಿಳ್ಕೊಂಡೇ ಮಾಡೋ ಹಾಗಿದ್ರೆ ಎದುರ್ಬೇಡಿ, ಏನು ಆಗೋದಿಲ್ಲ. ಯಾವನು ನಮ್ಗೆ ಶಿಕ್ಷೆ ಕೊಡುವಂತ ಅಪರಾಧಗಳು ಅಲ್ವೇ ಅಲ್ಲ, ಇವೆಲ್ಲ ಸುಳ್ಳು ಕೇಸುಗಳು ಬಿದ್ದೋಗ್ತವೆ. ಒಂದಷ್ಟು ಕಿರಿಕಿರಿ. ಈಗ ನನ್ನ ಮೇಲೆ 14 ಕೇಸ್ ಇದೆ, ನೆನ್ನೆ ತಾನೇ ಲಿಸ್ಟ್ ತೆಗೆದ್ವಿ. 3 ಕೇಸಲ್ಲಿ ಅಕ್ವಿಟ್ ಆಗಿದ್ದೀನಿ. ಇನ್ನು 14 ಕೇಸು ಹೊಸದಾಗಿ 4-5 ಕೇಸುಗಳಾಗ್ಬಿಟ್ಟು ನಾನು ಬೇಡ ಅಂದ್ರು 5-6 ತಿಂಗಳಿಂದ ಅಲ್ಲಿತ್ತಿದ್ವಿ. ಕೆಲವೊಂದು ಹೈಕೋರ್ಟ್ಗೆ ಇತ್ತೀಚೆಗೆ ಯಾರೋ ಒಬ್ರು ಲಾಯರ್ ಬಂದು ಈ ತಕ್ಷಣದಲ್ಲಿ 1-2 ಕೇಸುಗಳನ್ನ ಹೈಕೋರ್ಟ್ ಅಲ್ಲಿ ಕ್ವಾಶ್ಗೆ ಹಾಕೊಂಡ್ರು, ಸ್ಟೇ ಸಿಕ್ಕಿದೆ, ಆಗ್ತಾ ಇದೆ. ನಿಮ್ಮ ಎಲೆಕ್ಟೋರಲ್ ಪಾಲಿಟಿಕ್ಸ್ ಅನ್ನ, ಚುನಾವಣಾ ರಾಜಕಾರಣವನ್ನ ನೋಡಿದಾಗ 2008ರಲ್ಲಿ ಜಯನಗರದ ನಿಲ್ತೀರಿ. 2008ರಲ್ಲಿ ಡಿಲಿಮಿಟೇಷನ್ ಆಗುತ್ತೆ. ಅದಕ್ಕಿಂತ ಹಿಂದೆ ಅಲ್ಲಿ 4 ಬಾರಿ ರಾಮಲಿಂಗ ರೆಡ್ಡಿ ಅವ್ರು ಗೆದ್ದಿರ್ತಾರೆ. ಆದ್ರೆ 2008ರಲ್ಲಿ ಅವರು BTM ಲೇಔಟ್ ಹೋಗಿ ನಿಲ್ತಾರೆ. 2013ರಲ್ಲಿ ಮತ್ತೆ ಅದೇ ರಾಮಲಿಂಗ ರೆಡ್ಡಿ ಅವರು ಇದ್ದಂತ BTM ಲೇಔಟ್ ಹೋಗಿ ನಿಲ್ತೀರಿ. ಮತ್ತೆ 2018ರಲ್ಲಿ ಜಯನಗರಕ್ಕೆ ಬಂದು ಅವರ ಮಗಳು ಸೌಮ್ಯ ರೆಡ್ಡಿ ವಿರುದ್ಧ ನಿಲ್ತೀರಿ. ನಿಮ್ಗೂ ಮತ್ತೆ ರಾಮಲಿಂಗ ರೆಡ್ಡಿ ಅವ್ರಿಗೆ ಏನಾದ್ರು ವೈಯಕ್ತಿಕವಾಗಿ ಜಿತ್ತಿದ್ಯಾ ಅವ್ರ ಮೇಲೆ? ನೋಡಿ, ಅವ್ರು ನಮ್ಮ ಮೇಲೆ ನಿಲ್ತಾರೆ ಅನ್ನೋರ್ಬೋದು, ನಾವು ಅವ್ರ ಮೇಲೆ ನಿಲ್ತೀವಿ ಅನ್ನೋರ್ಬೋದು, ಅವ್ರು ನಮ್ಮ ಮೇಲೆ ನಿಲ್ತಾರೆ ಅನ್ಬೋದಲ್ವಾ. ನಾನು ಮೊದಲ ಚುನಾವಣೆಯಲ್ಲಿ ರಾಮಲಿಂಗ ರೆಡ್ಡಿ ಇರ್ಲಿಲ್ಲ. ಅದು ಜಯನಗರ, ಅವರು BTM ಹೋಗಿದ್ರು. ಜಯನಗರ ಹೊಸದಾಗ ಆಗಿತ್ತು. ಅವಾಗ ಕಾಂಗ್ರೆಸ್ ಇಂದ ಯಾರು ವೇಣುಗೋಪಾಲ್ ಅಂತಲೋ ಯಾರು, ಮತ್ತೆ ಬಿಜೆಪಿಯಿಂದ ವಿಜಯ್ ಕುಮಾರ್ ಅವ್ರು ನಿಂತಿರ್ತಾರೆ. ನಾನು ಆಗ ಅಮೆರಿಕದಿಂದ ಬಂದು ಒಂದೊಂದು ಮೌಲ್ಯಾಗ್ರಹ, ಸಾರ್ವಜನಿಕ ಜೀವನದಲ್ಲಿ ಮೌಲ್ಯಗಳನ್ನು ಆಗ್ರಹಿಸಿ ಅಂತ ಹೇಳಿ ಒಂದು 3 ದಿವಸ ಉಪವಾಸ ಸತ್ಯಾಗ್ರಹ. ಜಯನಗರನೇ ಯಾಕೆ ಅಂದ್ರೆ ನಾನು ಅಮೆರಿಕದಲ್ಲಿ ಇದ್ದಾಗ ನಾವೆಲ್ಲ ನೋಡಿದಾಗ ಡಿಲಿಮಿಟೇಷನ್ ಆದಾಗ ಬೆಂಗಳೂರಿನ ಬೇರೆ ಭಾಗಗಳಿಗಿಂತ ಜಯನಗರದಲ್ಲಿ ಹೆಚ್ಚು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಮತ್ತು ಹೆಚ್ಚು ಜನ ಕನ್ನಡಿಗರಿದ್ದಾರೆ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತವಾಯ್ತು. ಯಾವ್ದಾದ್ರು ಒಂದು, ಯಾಕಂದ್ರೆ ನಿಲ್ತಾ ಇರೋದೇ ಸಿಂಬಾಲಿಕ್ ಆಗಿ. 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದೆ. MG ರೋಡ್ ಅಲ್ಲಿ ಇರುವಂತ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂದೆ. MG ರೋಡ್ ಅಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಇದೆ ಅನ್ನೋದೇ, ಮಹಾತ್ಮ ಗಾಂಧಿ ಪಾರ್ಕ್ ಇದೆ ಅನ್ನೋದೇ ಗೊತ್ತಿಲ್ಲ ಅಷ್ಟು ಜನಕ್ಕೆ. ಅದು ಆರಂಭದಲ್ಲೇ ಇದು ಕಬ್ಬನ್ ಪಾರ್ಕ್ ಪಕ್ಕದಲ್ಲಿದೆ. ಅವಾಗ ಅಲ್ಲೇ ಧರಣಿ ಮಾಡಕ್ ಕೊಡ್ತಾ ಇದ್ರು. ಆಗ 2008ರ ಏಪ್ರಿಲ್ ಅಲ್ಲಿ ಅನ್ಸುತ್ತೆ, ನಾನು ಅಮೆರಿಕದಿಂದ ಬಂದು ಅಲ್ಲೊಂದು ಶೆಡ್ ಹಾಕೊಂಡೇನು ಶಾಮಿಯಾನ ಹಾಕೊಂಡು 3 ದಿವಸ ಅಲ್ಲೇ ಕೂತು ಉಪವಾಸ ಸತ್ಯಾಗ್ರಹ ಮಾಡಿದೆ. ಅಂದ್ರೆ ಜನರಲ್ಲಿ ಒಂದು ಭಾವನೆ ಬರ್ಲಿ. 2008ರಲ್ಲಿ ಎಲೆಕ್ಟ್ ಆದಂತಹ ಅತಿ ಕೆಟ್ಟ MLAಗಳು ಇವತ್ತಿಲ್ಲ. ಅತಿ ಕೆಟ್ಟ MLAಗಳು ಕರ್ನಾಟಕದಲ್ಲಿ ನ ಭೂತೋ ನ ಭವಿಷ್ಯತಿ ಅಂತ ಆಗಿದ್ದು 2008ರಲ್ಲಿ ಗೆದ್ದವರು. ಅದನ್ನ ವಿರೋಧಿಸಬೇಕು ಅಂತಲೇ ಬಂದು. ಸೊ ಅವಾಗ ಬೆಂಗಳೂರಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಚೂಸ್ ಮಾಡ್ಕೊಳ್ಬೇಕು ಅಂದಾಗ ಹೆಚ್ಚು ಜನ ಕನ್ನಡಿಗರು, ನನ್ನ ಬಗ್ಗೆ, ನಮ್ಮ ಬಗ್ಗೆ, ನಾನು ಮಾತಾಡೋ ವಿಚಾರವನ್ನು ಅರ್ಥ ಮಾಡ್ಕೊಳ್ಳೋಂಥವ್ರು ಎಲ್ಲಿದ್ದಾರೆ ಅಂತ ನೋಡಿದಾಗ ಅದು ಜಯನಗರ ಅಂತ ಒಂದು ಅಭಿಪ್ರಾಯ ವ್ಯಕ್ತವಾಯ್ತು. ಅದಕ್ಕೆ ಅಲ್ಲಿ ನಿಂತಿದ್ದು. ಸೊ ಹಾಗಾಗಿ ಅಲ್ಲಿ ನಿಂತ್ವಿ, ಚೆನ್ನಾಗಿ ಪ್ರಚಾರ ಮಾಡಿದ್ವಿ. 3.5 ಲಕ್ಷ ರೂಪಾಯಿ ಡೊನೇಷನ್ ರೈಸ್ ಮಾಡಿದ್ವಿ. ಆವಾಗ ನಮ್ ಕೈಲ ಯಾರು ಇರ್ಲಿಲ್ಲ ನನ್ನ ಜೊತೆಗೆ. ಅವಾಗ ಯಾರು, ನಾನು ಅದೇ ಊರವನು ಅಲ್ಲ, ನಾನು ಆನೇಕಲ್ ತಾಲೂಕ್ನವನು. ಸೊ ಆದ್ರೂ ಜಯನಗರದಲ್ಲಿ ಬಂದು ನಿಂತು ಒಂದಷ್ಟು 10-20 ಜನ ಇಟ್ಕೊಂಡು ಒಂದಷ್ಟು ಪ್ರಚಾರ ಮಾಡಿ ನಾನು ಹೋದೆ. 245 ಓಟ್ ಬಂತು. ಅದಾದ್ಮೇಲೆ ನಾನು 2011ರಲ್ಲಿ ಸಂಪೂರ್ಣವಾಗಿ ಭಾರತಕ್ಕೆ ಮರಳಿದ ಮೇಲೆ BTM ಲೇಔಟ್ ಅಲ್ಲಿ ಮನೆ ಮಾಡಿದ್ವಿ. BTM ಲೇಔಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ. ಸೊ ಆವಾಗ ನಾನು ಒಂದಷ್ಟು ಬೇರೆ ಬೇರೆ ಸಕ್ರಿಯವಾಗಿ ಬರವಣಿಗೆ ಮಾಡ್ತಾ, ಒಂದು ವೆಬ್ಸೈಟ್ ನಡೆಸ್ತಾ, ಪ್ರಗತಿಪರ ವಿಚಾರಗಳ ಬಗ್ಗೆ ಹೋರಾಟಗಳು ತೊಡ್ಕೊಂಡಿದ್ದಾಗ ಲೋಕಸತ್ತಾ ಅನ್ನುವಂತ ಪಕ್ಷವನ್ನ ಸೇರಿದೆ 2012ರಲ್ಲಿ. ಆವಾಗ ಅದೇ ಟೈಮಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟವನ್ನು ನಡೀತಾ ಇತ್ತು. ಸೊ 2013ರಲ್ಲಿ ಲೋಕಸತ್ತಾ ಪಕ್ಷದ ಒಂದು 25-30 ಜನ ಕ್ಯಾಂಡಿಡೇಟ್ಗಳು ನಿಂತರು. ಆವಾಗ ನಾನು ವಾಸ ಮಾಡ್ತಿದ್ದಂತ ಕ್ಷೇತ್ರದಿಂದ, ಯಾಕಂದ್ರೆ ನನ್ನ ಓಟ್ ಇರೋದು ಆನೇಕಲ್ ತಾಲೂಕಲ್ಲಿ, ಆನೇಕಲ್ ಮೀಸಲು ಕ್ಷೇತ್ರ. ಪೂರ್ತಿಯಾಗಿ ಬೆಂಗಳೂರನ್ನೇ ಕರ್ಮಭೂಮಿಯಾಗಿ ಮಾಡ್ಕೊಂಡಿದ್ದೆ. ಹಾಗಾಗಿ ಆ ಕಾರಣದಿಂದಾಗಿ BTM ಲೇಔಟ್ ಅಲ್ಲಿ ನಿಂತೆ 6600 ಓಟ್ ಬಂತು.
ಮತ್ತೆ 18ರಲ್ಲಿ ಜಯನಗರಕ್ಕೆ ಹೋಗ್ತಿರಲ್ಲ. ಅದು ಏನಾಯ್ತು 2014ರಲ್ಲಿ ಇದರಿಂದ ಆಮ್ ಆದ್ಮಿ ಪಕ್ಷದಿಂದ ಇದಕ್ಕೆ ನಿಂತ್ವಿ. ಸೊ ಅಲ್ಲಿ ಬೆಂಗಳೂರಲ್ಲೂ ಅದಾದ್ಮೇಲೆ ನಾನು ಆಮ್ ಆದ್ಮಿ ಪಕ್ಷದಲ್ಲೂ ಸಾಕಷ್ಟು ಕೆಲಸ ಮಾಡಿದೆ. ಅದರಿಂದನೂ ಬಹಳ ಸಾಕಷ್ಟು ಜನಪ್ರಿಯತೆ ಬಂತು, ಜನರಿಗೆ ಪರಿಚಯ ಆದೆ. ಆದ್ರೆ ಪಕ್ಷದಲ್ಲಿ ನನಗೂ ಅವ್ರಿಗೇನೋ ಸಮಸ್ಯೆ ಆಗಿ ನಾನು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಾನು ಸ್ವತಂತ್ರವಾಗಿ ಒಂದು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅನ್ನೋದು ನಾವು ಸ್ಥಾಪನೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ 2018ರಲ್ಲಿ ಏನಾದ್ರೂ ಬದಲಾವಣೆಗಳಾಗಬೇಕು ಅಂತೇಳಿ ಇದು ಏನು JCB ಪಕ್ಷದ ವಿರುದ್ಧವಾಗಿ ಜನಾಂದೋಲನಗಳ ಮಹಾಮೈತ್ರಿ ಅನ್ನುವಂತ SR ಹಿರೇಮಠರು, ದೇವನೂರು ಮಹಾದೇವರು, ಪುಟ್ಟಣ್ಣ ನಾವೆಲ್ಲ ಸೇರಿ ಒಂದು ಸಂಘಟನೆ ತರ ಮಾಡ್ಕೊಂಡು JDS, ಕಾಂಗ್ರೆಸ್, BJPಗೆ ಪರ್ಯಾಯವಾಗಿ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾನು ಈ ಚುನಾವಣೆಯಲ್ಲಿ ನಾನು ಯಾವುದೇ ಪಕ್ಷದಲ್ಲಿ ಇರಲಿಲ್ಲ, ಆದ್ರೂ ನಾನು ಸ್ಪರ್ಧೆ ಮಾಡಬೇಕು ಅಂತೇಳಿ ಮಾಡ್ಬೇಕು ಅಂದಾಗ ಮತ್ತೆ ಅದೇ ಹಳೆಯ ಚಿಂತನೆನೆ, ಇದು ಜಯನಗರದಲ್ಲಿ ಹೆಚ್ಚು ಕನ್ನಡಿಗರಿದ್ದಾರೆ, ಇಲ್ಲಿ ಹೆಚ್ಚು ಗೊತ್ತಾಗುತ್ತೆ ಅಂತ ಹೇಳಿ ನಿಂತಿದ್ದು. ಆವಾಗ ಸೌಮ್ಯ ರೆಡ್ಡಿ ಸೀನಲ್ಲೇ ಇರಲಿಲ್ಲ. ಸೌಮ್ಯ ರೆಡ್ಡಿ ಅವರು ವೈಯಕ್ತಿಕವಾಗಿ 2017 ಮೇನಲ್ಲಿ ನಾವು ಜಯನಗರದಲ್ಲಿ ನಿಲ್ಬೇಕು ಅಂತ ತೀರ್ಮಾನ ಮಾಡಿ ಮೇನಲ್ಲಿ 2017 ಮೇನಲ್ಲಿ ನಾವು ಆಫೀಸ್ ಓಪನ್ ಮಾಡಿದ್ವಿ. ಸುಮಾರು 4 ವರ್ಷ ಇತ್ತು ಆಫೀಸು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಥಾಪನೆ ಆಗಿದ್ದು ಅದೇ ಆಫೀಸಲ್ಲೇ 2017ರಲ್ಲೇ ಅಲ್ಲಿ ಆಫೀಸ್ ಮಾಡಿದ್ವಿ, 4th ಬ್ಲಾಕ್ ಅಲ್ಲಿ. ಸೊ ಅದಾದ 5-6 ತಿಂಗಳಿಗೆ ಸೌಮ್ಯ ರೆಡ್ಡಿ ವಿಚಾರ ಪ್ರಸ್ತಾಪ ಆಗಿದ್ದು. ನಾವು ಅಷ್ಟೊತ್ತಿಗೆ ಸೌಮ್ಯ ರೆಡ್ಡಿ ಪಿಚ್ ಬರೋದಕ್ಕೆ ಮೊದಲೇನೆ ನಾವು ಹತ್ತಾರು ಸಾವಿರ ಮನೆಗಳನ್ನ ಭೇಟಿ ಮಾಡಿದ್ವಿ ಜಯನಗರದಲ್ಲಿ. ಅದ್ರ ಮುಂದೆ ಅನೇಕ ಕಾರ್ಯಕ್ರಮಗಳು ಮಾಡಿದ್ವಿ. ಸೊ ಹಾಗಾಗಿ ಅವ್ರಿಗೂ ನಮಗೂ ರಾಮಲಿಂಗಾರೆಡ್ಡಿಗೂ ನಮ್ಗೆ ಯಾವ ತರಹದಿಲ್ಲ. ಆದ್ರೆ ರಾಮಲಿಂಗಾರೆಡ್ಡಿಯಿಂದ ನನಗೊಂದು ದೊಡ್ಡ ಅನ್ಯಾಯ ಆಗಿದೆ. ಆ 2018 MLA ನಿಂತಾಗ ಆ MLA 2-3 ತಿಂಗಳು MLA ಎಲೆಕ್ಷನ್ 2-3 ತಿಂಗಳು ಮೊದಲು ವಿಶೇಷವಾಗಿ ಒಂದು ಪ್ರಕರಣದಲ್ಲಿ ಇದರಲ್ಲಿ ತಾವರೆಕೆರೆನಲ್ಲಿ ಅದಾದ ಪ್ರಕರಣದಲ್ಲಿ ತನ್ನ ಕಡೆಯ ರೌಡಿಗಳನ್ನ ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡಿಸಿದ್ದು ಅಲ್ಲದೆ ಆತ ಗೃಹ ಸಚಿವರಾಗಿರ್ತಾರೆ. ಅದೇ ದುರ್ಬಳಕೆ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿಸ್ತಾರೆ. 29 ಜನ ಸಾಕ್ಷಿಗಳು ಅನ್ಸುತ್ತೆ, ಅದರಲ್ಲಿ 23-24 ಜನ ಎಲ್ಲ ಪೊಲೀಸರು ಇದ್ದಾರೆ. ಸೊ ಅದೊಂದು. ಅದಕ್ಕಿಂತ ಮೊದಲು ಅದು 2013ರಲ್ಲಿ BTM ಲೇಔಟ್ ನಿಂತಿದ್ದ ಕಾರಣಕ್ಕೆ ಏನೋ ಅಥವಾ ಲೋಕಸತ್ತಾ ಪಕ್ಷದಲ್ಲಿ ಇದ್ದ ಕಾರಣಕ್ಕೆ ಆಮ್ ಆದ್ಮಿ ಪಾರ್ಟಿನಲ್ಲಿ ಒಂದು ಹೋರಾಟ ನಡೆಯುತ್ತೆ. ಎಲ್ಲಿ ಅವರು ಕಸವನ್ನ ತೆಗೆದುಕೊಂಡು ಹೋಗಿ BBMP ಕಚೇರಿ ಮುಂದೆ ಸುರಿತಾರೆ. ಅವತ್ತು ಯಾವ್ದೋ ಕಾರಣಕ್ಕಾಗಿ ನಾನು ಅದ್ರಲ್ಲಿ ಭಾಗವಹಿಸಿರ್ಲಿಲ್ಲ. ನಾನು ಹೋಗಿದ್ದೆ, ಆದ್ರೆ ಆ ಕಾರ್ಯಕ್ರಮದಿರಲಿಲ್ಲ, ನಾನು ಬೇರೆ ದೂರ ನಿಂತ್ಕೊಂಡಿದ್ದೆ. ಅವರೆಲ್ಲ ಕಸ ಸುರಿದು ಬಂದ ಮೇಲೆ ಒಂದ್ ಕಡೆ ಭೇಟಿ ಮಾಡಿದ್ವಿ ಆಮ್ ಆದ್ಮಿ ಪಕ್ಷದವ್ರನ್ನ. ಆದ್ರೆ ಆ ಕೇಸ್ ಆಗುತ್ತೆ ಕಸ ಸುರಿದಿದ್ದಕ್ಕೆ. ಆ ಕೇಸಲ್ಲಿ ನನ್ನ ಹೆಸರೇ ಇರ್ಲಿಲ್ಲ. ಈ ಮನುಷ್ಯ ಗೃಹ ಸಚಿವ ಆಗಿರುವಾಗ ನನ್ನ ಮೇಲೆ ದ್ವೇಷಕ್ಕೆ ಅವರು ಅದ್ರಲ್ಲಿ ನಾನು ಸೇರಿಸೋದಕ್ಕೆ ಮಾಡ್ತಾರೆ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಸೊ ಈ ತರ ಕೆಲವೊಂದು ಸಣ್ಣತನದ ಕೆಲಸಗಳನ್ನ ರಾಮಲಿಂಗಾರೆಡ್ಡಿ ಮಾಡಿದ್ದಾರೆ. ನಾವು ಅದನ್ನ ಹೇಳ್ತಾ ಇದೀವಿ. ಅದ್ ಬಿಟ್ರೆ ನಾನು ಯಾವುದೇ ಸಂದರ್ಭದಲ್ಲೂ ನನ್ನ ಇಲ್ಲಿ ತನಕ ಪೊಲಿಟಿಕ್ಸ್ ಅಲ್ಲಿ ಇಲ್ಲ ಅದಲ್ಲ. ನಾನು ದ್ವೇಷ ಸಾಧಿಸಲ್ಲ. ನಾನು ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ಫ್ಯಾಚುಯೇಟ್ ಆಗಿ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇವ್ನ್ ಏನಾದ್ರು ಮಾಡ್ಬೇಕು, ಇವನ್ ಬಗ್ಗೆನೇ ಮಾತಾಡ್ಬೇಕು, ಇವನ್ ಕಲಿಳಿತಾ ಇರ್ಬೇಕು, ಟ್ರೋಲ್ ಮಾಡ್ಬೇಕು, ಇದು ನನ್ನ ಮನಸ್ಸು ಅಲ್ಲ, ನನ್ನ ವ್ಯಕ್ತಿತ್ವವೂ ಅಲ್ಲ. ಸಂದರ್ಭದಲ್ಲಿ ನಾವು ಅಲ್ಲಿ ವಾಸ ಮಾಡ್ತಾ ಇದ್ದೀನಿ ಕೋರಮಂಗಲದಲ್ಲಿ, ಅನೇಕ ವಿಚಾರಗಳಿದೆ ಮಾತಾಡೋದಕ್ಕೆ. ಆದ್ರೆ ಎಲ್ಲಾ ಮಾತಾಡ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ವಿಚಾರವಾಗಿ ಮಾತಾಡೋದಕ್ಕೆ 100 ಇದೆ ನನ್ನ ಹತ್ರ. ಆದ್ರೆ ಒಬ್ಬ ವ್ಯಕ್ತಿಯನ್ನ ನೀವು ಹೇಳ್ದಂಗೆ ನಿಮ್ಗೂ ಹೇಳೋದಲ್ವಾ, ಈ ತರದ ವಿಚಾರ ನಾವು ತರಕ್ಕೆ ಯಾವತ್ತೂ ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ಒಂದು ನನಗೆ ನೋಡಿದಾಗ ಆ ರೀತಿ ಅಲ್ಲ, ಸಹಜವಾಗಿ ಅನ್ಸುತ್ತೆ ಜನಕ್ಕೆ. ಆದ್ರೆ ನಾನು ಮಾಡೋದಕ್ಕೆ ಇನ್ನೂ ಅನೇಕ ಇದ್ರು ಮಾಡೋದಿಲ್ಲ. ಮೊನ್ನೆ ಒಂದು ವಿಚಾರ, ಈಗ ಅಲ್ಲಿ ಫ್ಲೈಓವರ್ ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಕಾರಣಕ್ಕಾಗಿನೇ ಆ ಫ್ಲೈಓವರ್ 8 ವರ್ಷದ ನಡೀತಾ ಇರೋದು. ಅವಮಾನ ರಾಮಲಿಂಗಾರೆಡ್ಡಿಗೆ. ನನ್ಗೆ ಇನ್ನೂ ಏನೇನೋ ಮಾತಾಡ್ಬೇಕು ಅನ್ಸುತ್ತೆ. ಆದ್ರೆ ನೀವು ಹೇಳ್ದಂಗೆ ಇದ್ಯಾಕೋ ವ್ಯಕ್ತಿಗತ ದ್ವೇಷ ಇರ್ಬೇಕು ಅನ್ನೋ ಅನ್ಸ್ಬಿಡುತ್ತೆ. ನಾನು ಯಾವ ವ್ಯಕ್ತಿಯನ್ನು ದ್ವೇಷ ಮಾಡೋದಿಲ್ಲ. ಅವನಲ್ಲಿರೋ ದುಷ್ಟತನವನ್ನ, ಭ್ರಷ್ಟಾಚಾರವನ್ನ ದ್ವೇಷ ಮಾಡ್ತೀನಿ. ಮತ್ತೆ ಅಧಿಕಾರ ದುರುಪಯೋಗವನ್ನ, ನಾನು ಏನು ಬೇಕಾದ್ರೂ, ನೀವೇನೇ ತಪ್ಪು ಮಾಡಿ, ನೀವು ಕೊಲೆನಾದ್ರೂ ಮಾಡಿ, ರೇಪ್ ಆದ್ರೂ ಮಾಡಿ, ಅದು ಬೇರೆ ರೀತಿಯಲ್ಲಿ ತಗೊಳ್ತೀನಿ ನಾನು. ಆದ್ರೆ ನಿಮ್ಮ ಅಧಿಕಾರ ದುರುಪಯೋಗವನ್ನ ಮಾಡ್ಕೊಂಡು ನೀವು ಮಾಡ್ತೀರಾ. ಒಬ್ಬ ಸ್ಯಾಡಿಸ್ಟ್ ಇರ್ತಾನೆ, ಒಬ್ಬ ಏನೋ ತರ ನೀಚ ಬುದ್ಧಿ ಇರ್ತಾನೆ, ಅವ್ನು ರೇಪ್ ಮಾಡ್ತಾನೆ. ಅವನ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಮಾಡಿದ್ರೆ ನಾವು ಅದಕ್ಕೆ ಅವನು ಅಂತ ದುಷ್ಟ ಅಂತ ಬಿಟ್ಬಿಡ್ಬೋದು. ಆದ್ರೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಲೈಂಗಿಕ ಶೋಷಣೆ ಮಾಡೋದು, ರೇಪ್ ಮಾಡೋದು, ಕಳ್ತನ ಮಾಡೋದು, ಭ್ರಷ್ಟಾಚಾರ ಮಾಡೋದು ಇದೆಯಲ್ವಾ, ಅದು ಅನೈತಿಕತೆಯ ಉತ್ತುಂಗ. ಒಂದು ಫೇಮಸ್ ಕೋಟೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ. ವೇಶ್ಯಾವಟಿಕೆ ಮಾಡೋದ್ರ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರದ್ದು ಏನು ಮಾನ ಅಥವಾ ಮರ್ಯಾದೆ ಅದನ್ನ ಮಾರ್ಕೊಂಡನ್ನ ಬದುಕ್ತಾರೆ. ಆದ್ರೆ ಭ್ರಷ್ಟಾಚಾರ ಮಾಡೋದಿದೆಯಲ್ಲ, ಅದು ಪ್ರಾಸಿಕ್ಯೂಷನ್ ಗಿಂತ ದೊಡ್ಡ ಇನ್ನಸ್ ಕ್ರೈಮ್ ಅಂತ ಹೇಳಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು. ಯಾಕಂದ್ರೆ ಅಧಿಕಾರ ದುರುಪಯೋಗ ಅವನಿಗೆ ಏನೋ ಒಂದು MLA ಮಿನಿಸ್ಟರ್ ಮಾಡಿದಾಗ ಜನ ವಿಶ್ವಾಸ ಇಟ್ಟು ಮಾಡಿರ್ತಾರೆ. ಅವ್ರ ವಿಶ್ವಾಸವನ್ನ ದುರುಪಯೋಗ ಮಾಡ್ಕೊಂಡು ನೀವು ಮೋಸ ಮಾಡೋದಿದೆಯಲ್ವಾ, ಈ ಮೋಸಕ್ಕಿಂತ, ಯಾಕಂದ್ರೆ ನೀವು ಕಳ್ತನ ಮಾಡುವಾಗ ದಬ್ಬಾಳಿಕೆ ಮಾಡಿ ಕಳ್ತನ ಮಾಡ್ತೀರಾ, ರೇಪ್ ಮಾಡುವಾಗ ದಬ್ಬಾಳಿಕೆ ಮಾಡಿ ರೇಪ್ ಮಾಡ್ತೀರಾ. ಆದ್ರೆ ನನ್ನ ಹತ್ರ ಅಧಿಕಾರ ಇದೆ, ನೀನ್ ಕೆಲಸ ಮಾಡ್ಕೊಂಡು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮಂಚಕ್ಕೆ ಕರ್ಕೊಳ್ಳೋದಿದೆಯಲ್ವಾ, ಇದು ವಂಚನೆ. ವಂಚನೆ, ಗೊತ್ತಿದ್ದು ಮಾಡುವಂತ ವಂಚನೆ, ಪಾಪ ಇದು. ತಪ್ಪು ಬೇರೆ, ಅಪರಾಧ ಬೇರೆ, ಪಾಪ ಇದು. ಹಾಗಾಗಿ ಅದ್ರ ಬಗ್ಗೆ ಮಾತ್ರ ನಾನು ಸ್ವಲ್ಪ ಜಾಸ್ತಿ ವಿರೋಧ ವ್ಯಕ್ತಪಡಿಸ್ತೀನಿ. ನೀವು ಅಧಿಕಾರದಲ್ಲಿರುವಾಗ ಏನೇ ಮಾಡ್ಲಿ,
ನಿಮ್ಗೊಂದು ಶಿಕ್ಷೆ, ಏನೋ ನಿಮ್ ಸ್ವಂತ ಸಾಮರ್ಥ್ಯ. ಆದ್ರೆ ಜನ ಕೊಟ್ಟಿರುವ ಸಾಮರ್ಥ್ಯವನ್ನ, ಶಕ್ತಿಯನ್ನ ನೀವು ದುರ್ಬಳಕೆ ಮಾಡ್ಕೊಳ್ಳೋದಿದೆಯಲ್ವಾ, ಅದು ಪರಮ ಪಾಪ. ಅದು ನರಕ ಬಿಟ್ರೆ ಅದಕ್ಕೆ ಬೇರೆ ಯಾವ್ದು ಇಲ್ಲ.